ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹೆಲ್ಮೆಟ್ ತಪಾಸಣೆ ವೇಳೆ ಪೊಲೀಸರ ಅತಾಚೂರ್ಯ, ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ಮಗು ದಾರುಣ ಸಾವು. ಘಟನೆ ಖಂಡಿಸಿ ಮಂಡ್ಯದಲ್ಲಿ ಉಗ್ರ ಪ್ರತಿಭಟನೆ. ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಹಿನ್ನೆಲೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ, ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೆಸಲು ಚಿಂತನೆ. ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜಾಗೃತಿ ಕಾರ್ಯಕ್ರಮ, ವಿವಿಧ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸದಾವಕಾಶ, ಇಂಜಿನಿಯರಿಂಗ್ ವೈವಿಧ್ಯತೆ ತಿಳಿಸುವ ಆಶಯ. ಅಣ್ಣನ ನೆನಪು ರಂಗಪ್ರಯೋಗ ಯಶಸ್ವಿ, ನೆಲಧನಿ ಬಳಗದ ಕಾರ್ಯಕ್ಕೆ ಗಣ್ಯರ ಮೆಚ್ಚುಗೆ, ಪ್ರೇಕ್ಷಕರ ಮನಗೆದ್ದ ವಿಶಿಷ್ಟ ನಾಟಕ. ಮಂಡ್ಯದಲ್ಲಿ ಮಾವು ಮತ್ತು ಹಲಸು ಮೇಳ ಆರಂಭ, ನಾಗರಿಕರಿಗಾಗಿ ಸಸಿ ಪ್ರದರ್ಶನ, ಮಾವು ತಿನ್ನಿ ರೈತರನ್ನು ಉಳಿಸಿ ಎಂದ ಗಣ್ಯರು. ಕತ್ರಘಟ್ಟದ ಜಯಕುಮಾರ್ ಹತ್ಯೆ ಪ್ರಕರಣ ಖಂಡನೆ, ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯ, ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ. ಹೆಲ್ಮೆಟ್ ತಪಾಸಣೆ ವೇಳೆ ಪೊಲೀಸರು ಬೈಕನ್ನು ಅಡ್ಡಗಟ್ಟುತ್ತಿದ್ದಂತೆ ಬೈಕ್ ಸವಾರ ಆಯತಪ್ಪಿ ಕೆಳಗೆ ಬಿದ್ದ ಪರಿಣಾಮ ಮಗು ತಲೆಗೆ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮಗು ಸಾವನ್ನಪ್ಪಿರುವ ದಾರುಣ ಘಟನೆ ಮಂಡ್ಯದ ಸ್ವರ್ಣಸಂದ್ರದ ಬಳಿ ಇಂದು ಜರುಗಿದೆ. ಇದೊಂದು ಇವತ್ತಿನ ಡಿಸಪಾಯಿಂಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ನ್ಯೂಸ್ ಓದೋಕ್ಕೂ ಒಂದು ರೀತಿ ಬೇಸರವಾದಂಥ ಸಂಗತಿ ಆಯಿತಾ. 2 ವಿಚಾರಗಳು ಇವತ್ತಿನ ಈ ನ್ಯೂಸಲ್ಲಿ ನಿಮ್ಗೆ ಹೇಳಬೇಕು ಅನಿಸುತ್ತೆ ನನಗೆ. ಹೆಲ್ಮೆಟ್ ಕಡ್ಡಾಯ ಮಾಡೋದು ಅಥವಾ ರಸ್ತೆ ಸುರಕ್ಷತೆಯನ್ನು ಕಾಪಾಡುವಂಥದ್ದು ಪೊಲೀಸರ ಜವಾಬ್ದಾರಿ ಒಂದು ಕಡೆ ಕರೆಕ್ಟಾಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಗ್ರಾಹಕರು ಅಂದರೆ ನಾವು ಬೈಕ್ ಸವಾರರು ಅಥವಾ ಏನು ವಾಹನ ಸವಾರ ಇರ್ತೀವಿ, ನಮ್ಮ ಕೆಲಸಗಳೇನು ಅನ್ನೋದನ್ನ ಇಬ್ಬರು ಅರ್ಥ ಮಾಡ್ಕೋಬೇಕಾಗ್ತದೆ, ಇಬ್ಬರದು ಅರ್ಥ ಮಾಡ್ಕೋಬೇಕು. ಈ ಘಟನೆಯಲ್ಲಿ ನನಗೆ ತುಂಬ ನೋವಾಗೋದೇನಂತಂದರೆ, ಅದು ಏನೂ ಅರಿಯದ 3.5 ವರ್ಷದ ಮಗು ತೀರ್ಕೊಳ್ತಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಎಂಥ ಸಂದರ್ಭ ಹೆಂಗಾಗತ್ತೆ ಅಂತ ಹೇಳ್ತೀನಿ ಕೇಳಿ. ಈ ಮೊದಲು ಇವ್ರದ್ದು ಹೇಳಿದೆ ಅಂದರೆ ಮಧುರ ತಾಲೂಕು ಗೊರವನಹಳ್ಳಿಯವರಂತೆ ಅವರು ವಾಣಿ ಅಶೋಕ್ ಅನ್ನೋರ ಮಗು ನಾಯಿ ಕಚ್ಚಿತ್ತು. ಮೊದಲು ಮಧುರಲ್ಲಿ ತೋರಿಸ್ತಾರೆ, ಅಲ್ಲಿ ಸಿಗಲಿಲ್ಲ ಅಂತವರು ಪಾಪ ಜಿಲ್ಲಾಸ್ಪತ್ರೆಗೆ ಟೆನ್ಷನಲ್ಲಿ ಕರ್ಕೊಬರ್ತಾ ಇರ್ತಾರೆ ಆಯಿತಾ. ಮಮ್ಮಲ್ಲಿ ಗೊತ್ತಲ್ಲ, ಸ್ವರ್ಣಸಂದ್ರ ಅವರು 4 ಚಕ್ರದ ವಾಹನಗಳನ್ನ ತಪಾಸಣೆ ಮಾಡ್ತಾವ್ರೆ. ಈಗ ಸ್ವಲ್ಪ ದ್ವಿಚಕ್ರ ಕಮ್ಮಿ ಮಾಡಿ 4 ಚಕ್ರದ ವಾಹನ ತಪಾಸಣೆ ಮಾಡ್ತಾವ್ರೆ. ಇದು ಹೆಂಗಾಗುತ್ತೆ ಪೊಲೀಸ್ನವ್ರದ್ದು ಅಂದರೆ, 2-3 ಸರಿ ನಾವು ಗಮನಿಸಿರೋದು. ಒಂದು ಸರಿ ಏನು ಮಾಡ್ತಾರಂದರೆ, ಮೂರಲ್ಲಿ ಔಸ್ಕೊಂಡಿರ್ತಾರೆ, ತಟಾರ್ ಅಂತ ನುಗ್ಬಿಡ್ತಾರಪ್ಪ ಅಂತ. ಅವ್ರಿಗೆ ಅಲ್ಲಿ ಗೊತ್ತಾಗತ್ತೆ ಅಲ್ಲಿಂದ ಬರ್ತಿರೋದು, ಮೈಸೂರು ಕಡೆಯಿಂದನೂ ಬೆಂಗಳೂರು ಕಡೆಯಿಂದ ನುಗ್ಬಿಡ್ತಾರೆ. ಅವ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಬೈಕ್ ಸವಾರ? ಸರಿ, ಅವನಿಗೂ ನಿಂಗಿಸ್ತಾನೆ ಏನೋ ಆಗುತ್ತೆ, ಅಪ್ಪಿ ತಪ್ಪಿ ಮೇಲೆ ಹರ್ಸ್ಕೊಂಡು ನೋಡಿದ್ರೆ ಏನು ಮಾಡ್ತೀರಿ? ಇದು ಒಂದು ಸಮಸ್ಯೆ. ಇದು ದಿನ ನೋಡ್ತಾ ಇರ್ತೀವಿ. ಇದು ಪೊಲೀಸ್ನವರ ಪದ್ಧತಿ. ನಾವು ಹೆಲ್ಮೆಟ್ ಹಾಕಬೇಕಾದವರು ಅಥವಾ ನಾವು ನಾಗರಿಕರು ನಮ್ಮ ಜವಾಬ್ದಾರಿ ಏನಂತಂದರೆ ಹೆಲ್ಮೆಟ್ ಹಾಕಬೇಕು. ಹಾಕಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಅಲ್ಲಿ ಪೊಲೀಸ್ನವ್ರು ನೋಡ್ತಿದ್ದ ತಕ್ಷಣ ಹಿಂಗೆ ಯೂಟ್ಯೂಬ್ ತಗೊಂಡು ಓಡೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲ ದಿಢೀರ್ ಬಂದಾಗ ಏನು ಮಾಡ್ತೀವಿ, ಬ್ರೇಕ್ ಹಾಕ್ತೀವಿ. ಈ ಘಟನೆಯಲ್ಲಿ ಆಗಿರೋದು ಏನಂತಂದರೆ, ಫಸ್ಟ್ ಒಬ್ಬರು ಕೈ ಹೊಡೆದವ್ರೆ. ಈ ಅಪ್ಪ ಏನು ಮಾಡಿದ್ದಾನೆ, ಮಗುನ ಕರ್ಕೊಬತ್ತಿದ್ದು ವ್ಯಕ್ತಿ ಬೇಗ ನನ್ನ ಮಗುನ ತೋರಿಸ್ಬೇಕು ಅನ್ನೋ ಧಾವಂತದಲ್ಲಿ ಮುಂದಕ್ಕೆ ಪಾಸ್ ಮಾಡಿದ್ದಾರೆ. ಇನ್ನೊಬ್ಬರು ಬಂದು ಬೈಕ್ ಇಟ್ಕೊಂಡಿದ್ದಾರೆ, ಬೈಕ್ ಹೊಡೆದಿದ್ದಾರೆ, ಬೈಕ್ ಮೂವ್ ಆಗಿದೆ, ಆ ಕಡೆಯಿಂದ ಒಂದು ವೆಹಿಕಲ್ ಬರುತ್ತೆ, ಮಗು ತಲೆ ಮೇಲೆ ಹರಿಯುತ್ತೆ. ಹೇಳಿ, ಇದನ್ನು ಯಾರು ತಪ್ಪು ಅಂತ ಹೇಳ್ಬೇಕು ಹೇಳ್ರಿ. ಯಾರು ಕಾಲವನ್ನು ಉಲ್ಲಂಘನೆ ಮಾಡ್ಯಾವ ಅಂತ ಹೇಳಿ, ಯಾರು ಪರಿಹಾರ ಕೊಡಬೇಕು ಮಗುಗೆ ಅಂತ ಹೇಳಿ. ಈ ಘಟನೆಯಲ್ಲಿ ನನಗೆ ಮತ್ತೆ ಗೊತ್ತದ ಪೊಲೀಸ್ನವ್ರ ತಪ್ಪು, ನಾಗರಿಕರ ತಪ್ಪು, ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದಿರೋ ಮಗು, 3 ವರ್ಷದ ಮಗು, ಅಷ್ಟು ಚಂದವಾದ ಮಗು ಪ್ರಾಣ ಕಳ್ಕೊಳ್ತು ಅನ್ನೋಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಅದಾದಮೇಲೆ ಘಟನೆ ಪ್ರತಿಭಟನೆಗಳು ಇವರು ಎಲ್ಲ ಸೇರಿ ಗಲಾಟೆಯಲ್ಲಾಗುತ್ತೆ, ಜೋರು ಗಲಾಟೆಯಲ್ಲಾಗುತ್ತೆ. ಮತ್ತೆ ಹೇಳೋದೇನಂತಂದರೆ, ರಸ್ತೆ ಸುರಕ್ಷತೆ ಈ ಏನು ನಿಯಮಗಳಿದಾವಲ್ಲ, ಇಬ್ಬರ ಜವಾಬ್ದಾರಿನೇ ಇದೆ. ಪೊಲೀಸ್ನವ್ರದ್ದು ಇದೆ, ನಮ್ಮದು ಇದೆ. ಆಮೇಲೆ ಪೊಲೀಸ್ನವರು, ನೀವು ಈ ಬೈಕ್ ಎಂಥದ್ದು ನೀವು ಮಾಡ್ತಿರಲ್ಲ, ತಪಾಸಣೆ ಮಾಡುವಾಗ ಮೈ ಮೇಲೆ ದೇವ ಬಂದಂಗೆ ಆಡಬೇಡಿ, ದಿಢೀರಂತ ನುಗ್ಬಿಡ್ಬೇಡಿ. ಆಮೇಲೆ ಏನೋ ವಿಚಿತ್ರ ವರ್ತಿಸ್ಕೊ ಶುರು ಮಾಡಬೇಡಿ. ಆಯಿತು, ತಪ್ಪಾಯ್ತಾ, ದಂಡ ಕಟ್ತಾರೆ, ಹೋಗ್ತಾರೆ. ಅದಕ್ಕೆ ಯಾಕೆ ಹಂಗೆ ಆಡ್ತೀರಿ ನೀವು? ಆಮೇಲೆ ನಾವು ಅಷ್ಟೇ, ಈ ಕೆಲವು ಪೋಖ್ರಿಗಳವೆ, ಆ ಪೋಖ್ರಿಗಳು ಹೆಂಗೆ ಅಂದರೆ ದೊಡ್ಡ ಅಂತ ಹೋಗೋದು, ಆಮೇಲೆ ಅವ್ರಿಗೆ ಆವಾಜ್ ಹಾಕೋದು, MLA ಫೋನ್ ತಗೊಳ್ಳೋದು. ಮೊದಲು ನಾವು ನಿಯಮಗಳನ್ನ ಪಾಲಿಸಬೇಕು. ಸಾರ್ವಜನಿಕರಾಗಿ ಮೊದಲು ನಾವು ಕಲ್ತ್ಕೋಬೇಕು. ನನ್ನ ಪ್ರಕಾರ ಹೆಲ್ಮೆಟ್ ಹಾಕೊಳ್ಳದಿರೋದು ಮೊದಲೇ ತಪ್ಪು. ಬಟ್ ಅಲ್ಲಿ ಏನಂತಂದರೆ, ಪಾಪ ನಾಯಿ ಕಚ್ಚಿರೋದ್ರಿಂದ ಆ ಯಪ್ಪನೇ ಹೇಳ್ತಾನೆ, ನನ್ನ ಗಡಿಬಿಡಿಲಿ ಹೋಗ್ತಾ ಇದೆ, ಮಗುಗೆ ತೋರಿಸ್ಬೇಕಾಗಿತ್ತು, ರಿಯಾಯಿತಿ ಕೊಡ್ಬೋದಿತ್ತು ಒಂದು ಸ್ವಲ್ಪ ಪೊಲೀಸ್ನವರು ಅಂತ ಅವ್ರು ಇರ್ತಾರೆ ಆಯ್ತಲ್ಲ. ಈ ಥರ ಘಟನೆ ಮೊನ್ನೆ ಈಗ ಒಂದು 15 ದಿನದಲ್ಲಿ ನಂದೇ ಥಿಯೇಟರ್ ಥರ ಹಿಂಗೆ ಆಗೋಗಿತ್ತು. ಸದ್ಯಕ್ಕೆ ಅವ್ನಿಗೇನೂ ಆಗಲಿಲ್ಲ. ನನಗೇನಂದರೆ, ಪೋಷಕರೇನು ಇದ್ರಲ್ಲ ಪಾಪ ವಾಣಿ ಅಶೋಕ್ ಅವರೇನೋ ಪರ್ಚಿಗಿರ್ಚ್ಕೊಂಡು ಆಗಿದ್ದಿದ್ರೆ ಏನಾರ ಒಂದು ಟ್ರೀಟ್ಮೆಂಟ್ ಇರ್ತಿತ್ತೇನೋ. ಮಗು ವೃತ್ತಿಕ್ಷಾ ಅಂತೇಳಿ ಪಾಪ ಚಿತ್ರದಲ್ಲಿ ನೋಡಿ ಹಾಕಿದ್ದೀವಿ ನಾವು. ಎಷ್ಟು ಚೆಂದಾಗಿದ್ದು ಮಗು, ಏನೂ ಇಲ್ಲ, 5 ನಿಮಿಷಕ್ಕೆ ಪ್ರಾಣ ಹೊರಟೋಗುತ್ತೆ. ಸೊ ನನಗಾಗಿ ಅನಿಸೋದು ಏನಂದರೆ, ಪೊಲೀಸ್ನವ್ರು ನೀವು ಕೂಡ ಅಷ್ಟೇ, ಟ್ರಾಫಿಕ್ ಪೊಲೀಸ್ನವ್ರು ನೀವು ದಯವಿಟ್ಟು ಈ ಥರದ್ದು ಮಾಡುವಾಗ ದಿಢೀರ್ ನುಗ್ಗಬೇಡಿ.
ನಿಮ್ಮ ಪ್ರಾಣಕ್ಕೂ ಸಮಸ್ಯೆ. ನಿಮ್ಗೆ ಇನ್ನೊಂದು ಸಮಸ್ಯೆ ಏನಂದರೆ ಇವ್ರಿಗೆ ದಿನಕ್ಕೆ ತಿಂಗಳಿಗೆ ಇಷ್ಟು ಕೇಸ್ ಹಾಕಬೇಕು ಅಂತ ಬರೆದುಬಿಟ್ಟಿರ್ತಾರೆ ಅಂತ, ಅದೊಂದು ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಹಿಂಗೆ ಒದ್ದಾಡ್ತಾರೆ ಇವರು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ತಿಂಗಳಿಗೆ ಇಷ್ಟು ಕೇಸ್ ಹಾಕಬೇಕು ಅಂತಿದ್ದಂತೆ, ಅದು SP ಹೇಳ್ತಾರೋ ASP ಹೇಳ್ತಾರೋ ನನಗೆ ಗೊತ್ತಿಲ್ಲ. ಇವೆಲ್ಲ ಒತ್ತಡ ಪೊಲೀಸ್ನವ್ರಿಗೆ ಇರ್ತವೆ. ನಾವು ನಾಗರಿಕರಾಗಿ ನಾವು ಕೂಡ ನಿಯಮ ಪಾಲಿಸಬೇಕು. ಬಟ್ ಇವತ್ತಿನ ದುರಂತ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ಆಗಬಾರ್ದು. ಪೊಲೀಸ್ನವ್ರು ಅಷ್ಟೇ, ಟ್ರಾಫಿಕ್ ಪೊಲೀಸ್ನವ್ರು ನೀವು ಕೂಡ ದಯವಿಟ್ಟು ಮುಂದೆ ಈ ಥರ ಆದಾಗ ಈ ಥರ ಜೀವಹಾನಿ ಆಗೋದು ತುಂಬ ಕಷ್ಟ. ನೋಡಿ 3 ಜನ ASAನ ಅದು ಹೆಂಗೆ ತೆಗೆದ್ರು, ಅಲ್ಲೇ ಇಮಿಡಿಯೇಟಾಗಿ SP ಅವರು ಸಸ್ಪೆಂಡ್ ಮಾಡಿದೆ ಅಂತ ಹೇಳಿದ್ರು. ಪಾಪ SP ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ. ಆ ಕ್ರೌಡ್ ನೋಡಿದ್ರೆ ಕಾವೇರಿ ಹೋರಾಟ ನೋಡ್ದಂಗೆ ಆಗ್ತಾಯಿತ್ತು. ಸಿಟ್ಟು ಜನರಿಗೆ ಕಂಟ್ರೋಲ್ ಸಿಗೋದಿಲ್ಲ, ಯಾಕಂದರೆ ಆಕ್ರೋಶ ಪೊಲೀಸ್ನವ್ರ ಮೇಲೆ. ಏನು ಮಾಡೋದು ಹೆಚ್ಚು ಕಮ್ಮಿ ಆದರೆ? ಸೊ ಇವೆಲ್ಲ ಲ್ಯಾಂಡ ಇದಕ್ಕೆ ಸಮಸ್ಯೆ ಆಗ್ತದೆ. ಸೊ ಇವತ್ತಿನ ಘಟನೆ ನಿಜಕ್ಕೂ ವಿಷಾದ. ಆ ಕುಟುಂಬಕ್ಕೆ ನೋವು ಭರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅನ್ನುವಂಥದ್ದೇ ನಮ್ಮ ಸ್ವರ್ಣ ವಾಹಿನಿಯ ಕಳಕಳಿ. ಹೆಲ್ಮೆಟ್ ತಪಾಸಣೆ ವೇಳೆ ಪೊಲೀಸರು ಬೈಕನ್ನು ಅಡ್ಡಗಟ್ಟುತ್ತಿದ್ದಂತೆ ಬೈಕ್ ಸವಾರ ಆಯತಪ್ಪಿ ಕೆಳಗೆ ಬಿದ್ದ ಪರಿಣಾಮ ಮಗುವೊಂದು ತಲೆಗೆ ತೀವ್ರವಾಗಿ ಪೆಟ್ಟು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮಂಡ್ಯ ನಗರದ ಸ್ವರ್ಣಸಂದ್ರದ ಬಳಿ ನಡೆದಿದೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ವಾಣಿ ಹಾಗೂ ಅಶೋಕ್ ದಂಪತಿಯ 3 ವರ್ಷದ ಮಗು ಸಾವನ್ನಪ್ಪಿದೆ. ಮೃತಕ್ಷಳಿಗೆ ನಾಯಿ ಕಡಿದಿದೆ ಅಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ ವೇಳೆ ಸಂಚಾರಿ ಪೊಲೀಸರು ತಪಾಸಣೆ ನಡೆಸಿದ್ದ ವೇಳೆ ಆಯತಪ್ಪಿ ಬೈಕ್ ಬಿದ್ದ ಪರಿಣಾಮ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಮಗು ರಕ್ತಸ್ರಾವದಿಂದ ಪ್ರಾಣ ಬಿಟ್ಟಿದೆ. ಮಂಡ್ಯದ ಸ್ವರ್ಣಸಂದ್ರದ ಬಳಿ ಹೆಲ್ಮೆಟ್ ತಪಾಸಣೆಗಾಗಿ ಸಂಚಾರಿ ಪೊಲೀಸರು ಬೈಕ್ನಲ್ಲಿ ಬರುತ್ತಿದ್ದ ದಂಪತಿಯನ್ನು ಅಡ್ಡಗಟ್ಟಿದ್ದಾರೆ. ಏಕಾಏಕಿ ಬ್ರೇಕ್ ಆಗುತ್ತಿದ್ದಂತೆ ಬೈಕ್ ಸವಾರ ಆಯತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಬೈಕ್ನಲ್ಲಿದ್ದ ಆತನ ಪತ್ನಿ ಹಾಗೂ ಮಗು ಕೂಡ ಕೆಳಗೆ ಬಿದ್ದಿದ್ದು ಮಗುವಿನ ತಲೆ ನೆಲಕ್ಕೆ ಅಪ್ಪಳಿಸಿದ ಪರಿಣಾಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ ಎನ್ನಲಾಗಿದೆ. ಘಟನೆಯನ್ನು ಖಂಡಿಸಿ ಮಗುವಿನ ಪೋಷಕರು ಮತ್ತು ಸಾರ್ವಜನಿಕರು ಮಂಡ್ಯ ಜಿಲ್ಲಾ ಆಸ್ಪತ್ರೆ ಮುಂಭಾಗ ಹೆದ್ದಾರಿಯಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ನಡೆಸಿ ತಮ್ಮ ಪ್ರತಿಭಟನೆ ಮತ್ತು ಆಕ್ರೋಶವನ್ನು ಹೊರಹಾಕಿದರು. ಗಾಡಿ ಹಿಡಿಬೇಡಿ ಅಂತ ಹೇಳಿಲ್ಲ. ಗಾಡಿ ಎಳೆದವನು ಯಾರು? ಅವರ ಅಪ್ಪ ಅವರ ಬಂಡವಾಳ. ನಮ್ಮಗೂ ಪ್ರಾಣ ಹೋಯ್ತು, ನಮ್ಮ ಮನೆ ಮಗು ಪ್ರಾಣ ಹೋಯ್ತು. ಈಗ ಶಾಶ್ವತ ಪರಿಹಾರ ಬೇಕು ನಮಗೆ. ಈಗ ಸ್ವರ್ಣ ಸಂದ್ರ ಆಗಿದೆ, ನಾಳೆ ನಂದ ಸರ್ಕಲ್ ಆಗುತ್ತೆ, ನಾಳೆ ಸಂಜೆ ಸರ್ಕಲ್ ಆಗುತ್ತೆ. ಇದೇ ನಂದ ಸರ್ಕಲ್ 3 ಜನ ತಗೊಂಡಿದ್ದೀವಿ ಆಕ್ಸಿಸ್ ಗಾಡಿಲಿ. ಏನೋ ಈ ಒಂದು ಘಟನೆ ಆಗಿದೆ, ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ. ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ 3 ಜನ ಏನ ASIಗಳಿದ್ದಾರೆ, 3 ಜನ ಈಗಾಗಲೇ ನಾನು ಅಮಾನತು ಪಡಿಸಿದ್ದೀವಿ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಅವ್ರ ಮೇಲೆ ಇಲಾಖೆ ವಿಚಾರಣೆ ಆಗ್ತದೆ. ದಯವಿಟ್ಟು ಸಹಕರಿಸಿ. ಈಗ ಬಾಡಿ ಈಗಾಗಲೇ 4 ತಾಸಾಯ್ತು ರಸ್ತೆ ಮೇಲೆ ಇದೆ. ಜಾಸ್ತಿ ಹೊತ್ತು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ. ನಾವು ನಿಮ್ ಜೊತೆ ಇರ್ತೀವಿ. ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು, ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ. ಕಾವೇರಿ ಆರತಿ ಸಂಬಂಧ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ತಂಡ KRSನಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಸಭೆ ನಡೆಸಿದರು. ಈಗಾಗಲೇ ಕಾವೇರಿ ಆರತಿ ಮಾಡಬೇಕೋ ಮಾಡಬಾರ್ದು ಅನ್ನೋದು ವಿವಾದ ಇದೆ. ರೈತ ಸಂಘದವ್ರಿಗೆ ಪ್ರತಿಭಟನೆ ಮಾಡ್ತೀನಿ ಅಂತಾರೆ, ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಅಂತಾರೆ. ಅಲ್ಲಿ ನೋಡಿದ್ರೆ ಶಿವ ಅಂತ MLA ಅವರು ಕಾವೇರಿ ಆರತಿಗಾಲ DC ಅವ್ರು ಕರ್ಕೊಂಡು ಸಿದ್ಧತೆ ಮಾಡ್ತವ್ರೆ. ಅದ್ಭುತ, ಅದೆಷ್ಟು 92 ಕೋಟಿ ಏನು ಕೊಟ್ಟಿದ್ದಾರೇನೋ, ಮಂಗ್ಲೋ ಅಂತಲ್ಲಿ ಸಿದ್ಧತೆ ನಡೀತಾ ಇದೆ. ಇವ್ರು ಇಲ್ಲಿ ಬಾಯಿ ಬಡ್ಕತ್ತವ್ರೆ. ಸೊ ಅವ್ರು ಮಾಡೇ ಮಾಡ್ತಾರೆ. ನೀವು ಏನು ಬಡ್ಕೊಂಡ್ರು ಕಾವೇರಿ ಆರತಿನೂ ಆಗುತ್ತೆ, ಅಮ್ಯೂಸ್ಮೆಂಟ್ ಪಾರ್ಕು ಆಗುತ್ತೆ, ಏನಾಗಬೇಕು ಎಲ್ಲ ಹಾಗೆ ಆಗ್ತದೆ. ನೀವು ಸುಮ್ಮನೆ ಬಡ್ಕೋಬೇಕಷ್ಟೇ. ನೀವು ಪಾಪ ಪ್ರತಿಭಟನೆ ಮಾಡೋರು ಬಡ್ಕೊಳ್ಳಿ, ಅವ್ರು ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ದಿನೇಶ್ ಗುಳಿಗೌಡ, ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಎಲ್ಲರೂ ಕೂಡ ಹಾಜರಿದ್ದರು. ಮಂಡ್ಯ ಜಿಲ್ಲೆಯ KRSನಲ್ಲಿ ಕಾವೇರಿ ಆರತಿ ಸಂಬಂಧ ಶ್ರೀರಂಗಪಟ್ಟಣ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ತಂಡ KRSಗೆ ಭೇಟಿ ನೀಡಿ ಸಭೆ ನಡೆಸಿದರು. ಕಾವೇರಿ ಆರತಿ ಮಾಡುವ ಕಾರ್ಯಕ್ರಮ ಸಂದರ್ಭದಲ್ಲಿ ಯಾವುದೇ ಲೋಪ ಉಂಟಾಗದಂತೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸುವಂತೆ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರತಿಷ್ಠಿತ PES ಇಂಜಿನಿಯರಿಂಗ್ ಕಾಲೇಜ್ ಆಶ್ರಯದಲ್ಲಿ ಇಂಜಿನಿಯರ್ ಕೋರ್ಸ್ಗಳನ್ನು ಆಯ್ಕೆ ಮಾಡಲು ಬಯಸುವ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ನ ಡೆಪ್ಯೂಟಿ ಡೀನ್ ಡಾಕ್ಟರ್ ಸದಾಶಿವರವರು ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಇಂಜಿನಿಯರ್ ಶಿಕ್ಷಣವನ್ನು ಒದಗಿಸುವಲ್ಲಿ PSCE ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ.
ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಅವಕಾಶವನ್ನು ಒದಗಿಸಿದೆ. ಆಧುನಿಕ ಸೌಲಭ್ಯಗಳು, ಅನುಭವಿ ಉಪನ್ಯಾಸಕರು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಶ್ರಮ ವಹಿಸುತ್ತಿದೆ ಅಂತ ಅವರು ಹೇಳಿದರು. ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಮತ್ತು ಇತರ ಇಂಜಿನಿಯರಿಂಗ್ ವಿಭಾಗಗಳ ಬಗ್ಗೆ ಸರಳ ಮತ್ತು ಸ್ಪಷ್ಟ ಮಾಹಿತಿಯನ್ನು ಈ ಕಾರ್ಯಕ್ರಮ ನೀಡಲಿದೆ ಅಂತ ಹೇಳಿದರು. ಇದು ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕ ಮತ್ತು ಉತ್ತಮ ಕೋರ್ಸ್ ಆಗಿದೆ ಅಂತ ಅವರು ತಿಳಿಸಿದರು. ಸುಮಾರು ನಮ್ಮ 8ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು 46 ಬ್ಯಾಚ್ಗಳು ಭಾಗವಹಿಸಿದ್ದಾರೆ. ಅದರಲ್ಲಿ 29 ಕಂಪ್ಯೂಟರ್ ಸೈನ್ಸ್ ಹಾಗೂ ನಾನ್ ಸರ್ಕ್ಯೂಟಿಂದ ಅಂದರೆ ಮೆಕ್ಯಾನಿಕಲ್ ಹಾಗೂ ಇದರಿಂದ 17 ತಂಡವಾಗಿ ಭಾಗವಹಿಸಿದ್ದಾರೆ. ಇದು ಏನಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಆವಿಷ್ಕಾರವನ್ನು ಮಾಡಿರುವಂಥದ್ದು ಈ ದಿನ ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ 8ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನನ್ನ ಜೊತೆ ವೈಸ್ ಪ್ರಿನ್ಸಿಪಾಲ್ ಆದಂಥ ಡಾಕ್ಟರ್ ಎಸ್ ವಿನಯ್ ಇದ್ದಾರೆ. ಹಾಗೆ ಈ ಕಾರ್ಯಾಗಾರದ ಕೋಆರ್ಡಿನೇಟರ್ ಆಗಿ ಡಾಕ್ಟರ್ ಗಿರೀಶ್ ಹಾಗೂ ಸಹ ಕೋಆರ್ಡಿನೇಟರ್ ಆಗಿ ಸದಾಶಿವರವರು ಭಾಗವಹಿಸಿದ್ದಾರೆ. ಕಾಲೇಜಿನ ಎನ್.ಎಲ್. ಮುರಳೀಕೃಷ್ಣರವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಕೌಶಲ್ಯಗಳನ್ನು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವ ಮೂಲಕ PSE ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ಈ ಕಾರ್ಯಕ್ರಮವು ಇಂಜಿನಿಯರಿಂಗ್ ಶಿಕ್ಷಣದ ಮೌಲ್ಯ, ವೃತ್ತಿ ಅವಕಾಶಗಳು ಮತ್ತು ತಾಂತ್ರಿಕ ಕ್ಷೇತ್ರದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ದಿಕ್ಕು ನೀಡುವ ವೇದಿಕೆಯಾಗಿದೆ. ಇಂಜಿನಿಯರಿಂಗ್ ಕೋರ್ಸ್ಗಳ ಬಗ್ಗೆ ಆಸಕ್ತಿಯುಳ್ಳ ಪದವೀಧರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದರ ಸದುಪಯೋಗ ಪಡ್ಕೊಳ್ಳುವಂತೆ ಅವರು ಹೇಳಿದರು. ನಾವು ಈ ದಿನದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಈಗ ತಾನೇ ಮಕ್ಕಳಿಗೆ ಸೆಕೆಂಡ್ PUC ಎಕ್ಸಾಮ್ ಮುಗಿದಿದೆ, CET ರ್ಯಾಂಕಿಂಗ್ ಎಲ್ಲ ಬಂದಿದೆ. ಆ ಮಕ್ಕಳಿಗೆ ತಮ್ಮ ಭವಿಷ್ಯದ ಮುಂದಿನ ಗುರಿನ ನಿರ್ಧರಿಸಬೇಕಾದ್ರೆ ನಮ್ಮ ವೃತ್ತಿಪರ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗೊಂದಲಗಳಿರ್ತವೆ. ಆ ಗೊಂದಲಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಾವು ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ಗಳಿಂದ ಒಪ್ಪಿಗೆಯಿಂದ ಹಾಗೂ ಪ್ರಿನ್ಸಿಪಲ್ ಹಾಗೂ ವೈಸ್ ಪ್ರಿನ್ಸಿಪಲ್ಗಳಿಂದ ಒಪ್ಪಿಗೆಯಿಂದ ನಾವು III, ದಟ್ ಇಸ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಇಂಟ್ರಾಕ್ಷನ್ ಸೆಲ್ಲಿನ ವತಿಯಿಂದ ನಾವು PU to Tech ಅಂತ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶ ಏನಂತಂದರೆ, ಈಗ ತಾನೇ ಬಂದಿರತಕ್ಕಂಥ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆ ವೃತ್ತಿಪರ ಕೋರ್ಸ್ಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಆಯ್ಕೆನ ಯಾವ ಥರ ಮಾಡ್ಕೋಬೇಕು, ಯಾವ ವಿಭಾಗದಲ್ಲಿ ಈಗ ಮುಂದಿನ ಭವಿಷ್ಯಕ್ಕೆ ಉಜ್ವಲ ಭವಿಷ್ಯದ ಸಹದಾರಿ ಇದೆ, ಮತ್ತು ಆ ವೃತ್ತಿಪರ ಕೋರ್ಸ್ಗಳನ್ನ ಯಾವ್ಯಾವ ಥರ ನಮ್ಮ ಪ್ರಯೋಗಗಳಾತ್ಮಕವಾಗಿ ಇವತ್ತಿನ ತಂತ್ರಜ್ಞಾನ ಸಹಿತವಾಗಿ ಹೇಗೆ ಅದು ನಮ್ಮ ಸಮಾಜಕ್ಕೆ ಮುಂದೆ ಕೊಡುಗೆಯಾಗುತ್ತೆ ಅನ್ನೋದನ್ನು ಅವ್ರಿಗೆ ಕಿರು ಪರಿಚಯ ಮಾಡಿಕೊಳ್ಳೋಕೆ ಈ ಕಾರ್ಯಾಗಾರದ PU to Tech ಕಾರ್ಯಾಗಾರದ ಮುಖಾಂತರ ನಾವು ಆ ಮಕ್ಕಳಿಗೆ ನಮ್ಮ ಡಿಪಾರ್ಟ್ಮೆಂಟಿನಲ್ಲಿರ್ತಕ್ಕಂಥ ಸೃಜನಾತ್ಮಕ ಪ್ರಯೋಗಗಳಿರ್ತಕ್ಕಂಥ ತಮ್ಮ ಪ್ರಾಜೆಕ್ಟ್ಗಳನ್ನ ಇವತ್ತು ಎಕ್ಸಿಬಿಷನ್ನ ನಾವು ಮಾಡಿದ್ದೀವಿ. ನಾವು ಇವಾಗ ಅರಕನಟ್ ಅಂದರೆ ಅಡಕೆ ಮರವನ್ನು ಹತ್ತುವ ಯಂತ್ರವನ್ನು ಮತ್ತು ಪೆಸ್ಟಿಸೈಡನ್ನು ಸಿಂಪಡಿಸುವ ಯಂತ್ರವನ್ನು ಮಾಡಿದ್ದೇವೆ. ಅಡಕೆಯಲ್ಲಿ ಏನಾಗಿರುತ್ತದೆ ಅಂದರೆ ಕೊಳೆ ರೋಗ ಮತ್ತು ಮುಂತಾದ ರೋಗಗಳಿರುತ್ತದೆ. ಸೊ ಈ ಕಾರಣದಿಂದಾಗಿ ನಾವು ಅಡಕೆ ಮರವನ್ನು ಹತ್ತಿ ಔಷಧಿಯನ್ನು ಸಿಂಪಡಿಸುವ ಯಂತ್ರವನ್ನು ಮಾಡಿದ್ದೇವೆ. ಅಡ್ಮಿಷನ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಮಗೆ ಈ ಕಾಲೇಜ್ ಸಿಕ್ಕಿರೋದು ತುಂಬ ಅನುಕೂಲವಾಗಿದೆ. ಹಾಗೂ ನಮಗೆ ಇಲ್ಲಿ ಫ್ಯಾಕಲ್ಟಿಗಳೆಲ್ಲ ಬಂದು ತುಂಬ ಒಳ್ಳೆ ಫ್ಯಾಕಲ್ಟಿಗಳಿದ್ದಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾರೆ ಮತ್ತು ಪಬ್ಲಿಕ್ಗೆ ಹೆಲ್ಪ್ ಆಗುವಂತೆ ನಮ್ಮ ಗೈಡ್ಗಳು ಒಳ್ಳೆ ಪ್ರಾಜೆಕ್ಟ್ ಮಾಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ PET ಸಂಸ್ಥೆಯ ಅಧ್ಯಕ್ಷರಾದ ವಿಜಯಾನಂದ ಸೇರಿದಂತೆ ಸಿಬ್ಬಂದಿ ಮತ್ತು ಬೋಧಕ ವರ್ಗದವರು ಹಾಜರಿದ್ದರು. ಕತ್ರಘಟ್ಟದ ದಲಿತ ಯುವಕ ಜಯಕುಮಾರ್ ಹತ್ಯೆಗೈದ ಬೆಂಕಿಗೆ ಎಸೆದಿರುವ ದಾರುಣ ಘಟನೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾವಣೆಗೊಂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಕೃತ್ಯವನ್ನು ಖಂಡಿಸಿದರು. ಅಮಾಯಕ ದಲಿತ ಜಯಕುಮಾರ್ನ ಹತ್ಯೆ ಪ್ರಕರಣದ ತನಿಖೆಯನ್ನು ಬೇಜವಾಬ್ದಾರಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತೆಗೆದು ತ್ವರಿತ ನ್ಯಾಯಾಂಗ ತನಿಖೆ ಅಥವಾ ನ್ಯಾಯಾಲಯದ ಕಣ್ಗಾವಲಿನಲ್ಲಿ ವಿಶೇಷ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಬೇಕು ಅಂತ ಒತ್ತಾಯಿಸಿದರು. ಕೊಲೆ ಆರೋಪಿ ರೌಡಿ ಶೀಟರ್ ಅನಿಲ್ ಕುಮಾರ್ನ ಮೇಲೆ ಕೊಲೆ ಪ್ರಕರಣವನ್ನು ಈ ಕೂಡಲೇ ದಾಖಲು ಮಾಡಬೇಕು. ದಲಿತ ಜಯಕುಮಾರ ರೌಡಿ ಶೀಟರ್ ಅನಿಲ್ ಕುಮಾರ್ನ ಮೇಲೆ ಪೊಲೀಸ್ ದೂರು ನೀಡಿದ ತಕ್ಷಣ ರಕ್ಷಣಾ ಕ್ರಮ ವಹಿಸದ PSI ಸುಬ್ಬಯ್ಯನೇ ಹತ್ಯೆ ಪ್ರಕರಣದ ಹೊಣೆಗಾರರನ್ನಾಗಿಸಿ ಇವರನ್ನು ಈ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು. ದಲಿತ ಜಯಕುಮಾರ್ನ ಕೊಲೆ ಪ್ರಕರಣವನ್ನು ಆತ್ಮಹತ್ಯೆಯಂತೆ ಬಿಂಬಿಸಲು ಯತ್ನಿಸುವ ಮೂಲಕ ಕೊಲೆ ಆರೋಪಿ ರೌಡಿ ಶೀಟರ್ ಅನಿಲ್ ಕುಮಾರ್ನ ರಕ್ಷಣೆ ಮಾಡಲು ಮುಂದಾಗಿರುವ ಕಾರಣದ ಕೈಗಳು ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಗಂಭೀರ ಕಾನೂನು ಕ್ರಮ ಜರುಗಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳೆಲ್ಲರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದರು. ಹತ್ಯೆಗೊಳಗಾದ ದಲಿತ ಜಯಕುಮಾರ್ನ ಪತ್ನಿ ಲಕ್ಷ್ಮಿ ಮತ್ತಿತರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಮತ್ತು 50 ಲಕ್ಷ ರೂಪಾಯಿಗಳ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸಬೇಕು. ಹತ್ಯೆಗೊಳಗಾದ ದಲಿತ ಜಯಕುಮಾರ್ನ ಪತ್ನಿ ಲಕ್ಷ್ಮೀದೇವಿ ಮತ್ತಿತರ ಕುಟುಂಬಕ್ಕೆ ಕೇರ್ಪೇಟೆ ತಾಲೂಕು ಕತ್ರಘಟ್ಟ ಸರ್ವೆ ನಂಬರ್ 5ರಲ್ಲಿ ಭೂ ಮಂಜೂರಾತಿಯಿಂದ 1.20 ಎಕರೆ ಸೇರಿದಂತೆ ಸರ್ಕಾರಿ ಗೋಮಾಳ 2.20 ಎಕರೆ ಬಗರ್ ಉಕ್ಕುಂ ಸಾಗುವಳಿ ಭೂಮಿಯನ್ನು ಈ ಕೂಡಲೇ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ
ಮನವಿ ಸಲ್ಲಿಸಿದರು. ಕತ್ರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ ತನಗೆ ಮಂಜೂರಾಗಿರ್ತಕ್ಕಂಥ ಭೂಮಿ ಮತ್ತು ಬಗರ್ಕುಂ ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಅಕ್ರಮವಾಗಿ ಹುಲ್ಲು ಬಣವೆಯನ್ನು ಹಾಕಿ ದೌರ್ಜನ್ಯ ಮಾಡ್ತಾ ಇದ್ದಂಥ ರೌಡಿ ಶೀಟರ್ ಅನಿಲ್ ಕುಮಾರ್ ಮೇಲೆ ಪೊಲೀಸ್ ಇಲಾಖೆ ಅವರ ಮೇಲೆ ದೂರು ದಾಖಲಿಸಿ ಅವ್ರನ್ನ ಬಂಧಿಸಬೇಕಾಗಿದ್ದಂಥ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ರಿಂದ ಅದರ 17ನೇ ತಾರೀಕು ಮಾರನೇ ದಿನ ಅವರ ಕೊಲೆಗೆ ಕಾರಣ ಆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ದಲಿತರ ರಕ್ಷಣೆ ಮಾಡ್ತೀನಿ ಅಂತೇಳಿ ಬೊಗಳೆ ಬಿಡ್ತಕ್ಕಂಥ ತಾವು ಇವತ್ತು ಕತ್ರಘಟ್ಟ ಗ್ರಾಮದಲ್ಲಿ ದಲಿತರ ಮಾರಣ ಹೋಮ ನಡೆದಿದೆ. ಆ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಕ್ಕಂಥ ಮತ್ತೆ ಅತ್ಯಂತ ನಿರ್ಲಕ್ಷ್ಯ ಮಾಡಿದಂತ ಪೊಲೀಸ್ ಅಧಿಕಾರಿಗಳನ್ನ ವಜಾ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿಕ್ಕೆ ಆಗಿಲ್ಲ. ಅಷ್ಟೇ ಯಾಕೆ ನೇತೃತ್ವವನ್ನು ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ, ಅನಿಲ್ ಕುಮಾರ್ ಆನಂದ್, ಸುಸ್ಮಿತಾ ಆನಂದ್, ಸುರೇಶ್ ಕುಮಾರ್, ಬ್ಯಾಡ್ರಹಳ್ಳಿ ಪ್ರಕಾಶ್, ವೆಂಕಟೇಶ್, ಕರಿಯಯ್ಯ, ಮಹಾದೇವ, ತಮ್ಮಣ್ಣ ಸೇರಿದಂತೆ ಇನ್ನಿತರರು ವಹಿಸಿದರು. ಇಡೀ ವಿಶ್ವಕ್ಕೆ ಶಾಂತಿ, ಸೌಹಾರ್ದತೆ, ಸಮಾನತೆಯ ಸಂದೇಶ ನೀಡಿದ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗುರು ಪರಂಪರೆಯ ಕೊಡುಗೆ ಅಪಾರವಾಗಿದೆ ಅಂತ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಇಡೀ ವಿಶ್ವಕ್ಕೆ ಶಾಂತಿ, ಸೌಹಾರ್ದತೆ, ಸಮಾನತೆಯ ಸಂದೇಶ ನೀಡಿದ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗುರು ಪರಂಪರೆಯ ಕೊಡುಗೆ ಅಪಾರವಾಗಿದೆ ಅಂತ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳು ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ತಾಲೂಕಿನ ಎಲ್ಲ ಅರಗೂರು ಚರಮೂರ್ತಿಗಳ ದಿವ್ಯ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದ 1 ವಾರಗಳ ಕಾಲ ನಡೆಯುವ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಂಘಟನಾತ್ಮಕವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತನುಮನ ಧನ ಸಮರ್ಪಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ತಿಳಿಸಿದರು. 10ನೇ ಶತಮಾನದಲ್ಲೇ ವಿಶ್ವಕ್ಕೆ ಶಾಂತಿ, ಸೌಹಾರ್ದತೆಯನ್ನು ಬೋಧಿಸಿದ ಸುತ್ತೂರು ಗುರು ಪರಂಪರೆಯ ಮಹನೀಯರ ಜಯಂತಿ ಆಚರಣೆ ಮಾಡುತ್ತಿರುವುದು ಎಲ್ಲರ ಪುಣ್ಯವಾಗಿದೆ. ಸುತ್ತೂರು ಗುರು ಪರಂಪರೆಯ ಸೇವೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಜಯಂತಿ ಆಚರಣೆಯಿಂದ ಈ ಕ್ಷೇತ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸುಧಾರಣೆಯಾಗಲಿದೆ. ಪ್ರತಿಯೊಬ್ಬರಲ್ಲೂ ನೈತಿಕತೆಯ ಆದರ್ಶ ಜೀವನ ನಿರ್ಮಾಣವಾಗಲಿದೆ ಅಂತ ಹೇಳಿದರು. ಎಲ್ಲ ಕ್ಷೇತ್ರಕ್ಕೂ ಆದ್ಯತೆ, ಪ್ರೋತ್ಸಾಹ ಸಿಗಬೇಕು. ಇದರಿಂದ ಕೃಷಿ, ಕಲೆ, ವಿಜ್ಞಾನ, ಸಂಸ್ಕೃತಿ ಅರಿವನ್ನು ಮೂಡಿಸಲಿದೆ. ಜಯಂತಿ ಆಚರಣೆ ನಮಗೆ ಸಿಕ್ಕಿರುವುದು ಸುದೈವ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜಯಂತಿ ಮಹೋತ್ಸವದ ಕುರಿತು ಪ್ರೊಫೆಸರ್ PM ಮಾದೇವ ಸ್ವಾಮಿ ಸಭೆಗೆ ಪ್ರಾಸ್ತಾವಿಕವಾಗಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಕುಂದೂರು ಬೆಟ್ಟದ ಸುಕ್ಷೇತ್ರ ರಸಸಿದ್ದೇಶ್ವರ ಮಠದ ಹೆಸರಾದ ನಂಜುಂಡ ಸ್ವಾಮೀಜಿ, ದನಗೂರು ಷಡಾಕ್ಷರ ಸ್ವಾಮೀಜಿ ಜಯಂತಿ ಆಚರಣೆಯ ಮಹತ್ವ ಹಾಗೂ ಭಕ್ತರ ಭಾಗವಹಿಸುವ ಕುರಿತು ಮಾತನಾಡಿದರು. ಸಭೆಯಲ್ಲಿ ಅನೇಕ ಮಠಾಧೀಶರು ಹಾಗೂ ಪದಾಧಿಕಾರಿಗಳು, ಗಣ್ಯರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಮಾವು ಮತ್ತು ಹಲಸು ಮೇಳ ಹಾಗೂ ಸತ್ಯ ಸಂತೆ ಮಾರಾಟ ಕಾರ್ಯಕ್ರಮ ಯಶಸ್ವಿಯಾಗಿ ಆರಂಭವಾಯಿತು. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನೀವು ಹೆಂಗೆ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ಸಸ್ಯಕಾಶಿ ಅಂತೆಲ್ಲ ಮಾಡ್ತೀವಲ್ಲ, ಆ ಥರ ಇದೊಂದು ಮಾವು ಮತ್ತು ಹಲಸು ಮೇಳ ನಿಜಕ್ಕೂ ಅದ್ಭುತವಾಗಿರುತ್ತೆ. ಯಾಕಂದರೆ ಒಂದು 40 ವೆರೈಟೀಸ್ ಹಣ್ಣುಗಳಿರ್ತವೆ. ಬಹುಶಃ 1-2 ವರ್ಷ ಗ್ಯಾಪ್ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಒಂದು ವರ್ಷ ನಾವು ಹೋದಾಗ ಭಾಳ ಖುಷಿಪಟ್ಟಿದ್ವಿ. ಅದ್ಭುತವಾದಂಥ ಮಾವು ಇರ್ತವೆ, ಹಲಸು ಇರ್ತದೆ. ಸೊ ನಿಮ್ಗೆ ಇಡೀ ಕರ್ನಾಟಕದ ಬೇರೆ ಬೇರೆ ತಳಿಯ ಮಾವುಗಳನ್ನ ನೀವು ಅಲ್ಲಿ ನೋಡ್ಬೋದು. ಪ್ರದರ್ಶನ, ಮಾರಾಟ ಎಲ್ಲ ಇದೆ. ಈಗ ಮಾವು ಸೀಸನ್ ಅಲ್ವಾ, ಹಾಗಾಗಿ ಇದನ್ನು ಪ್ರತಿ ವರ್ಷ ಮಾಡ್ತಿದ್ರು. ಈ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರು, ಈಗಲೂ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ವಿಶೇಷವಾಗಿ ಹಲಸು ಮೇಳ ಅದು ಕೂಡ ಈಗ ಬಂದಿರ್ತದೆ. ಎರಡೂ ಕೂಡ ಈ ಸೀಸನ್ ಆಗಿರೋದ್ರಿಂದ ಎರಡೂ ಮಾಡಿದ್ದಾರೆ. ಮತ್ತು ಸತ್ಯ ಸಂತೆ, ವಿಶಿಷ್ಟವಾದಂಥ ಸಸ್ಯಗಳನ್ನು ಮಾರಾಟ ಮಾಡುವಂಥದ್ದು ಮತ್ತು ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ ಇದು ಸಾಕಷ್ಟು ದಿನ ನಡೆಯುತ್ತೆ. ಮಂಡ್ಯ ಜಿಲ್ಲೆಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಆಶಯ ಕೂಡ. ಮಂಡ್ಯ ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯನ್ನು ರೈತರು ಬೆಳೆಯುತ್ತಿದ್ದು, ಮಾರುಕಟ್ಟೆ ಕಲ್ಪಿಸಲು ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿರುವ ಮಾವು ಮತ್ತು ಹಲಸು ಮೇಳ ಮತ್ತು ಸತ್ಯ ಸಂತೆ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತೋಟಗಾರಿಕೆ ಬೆಳೆಗಳಲ್ಲಿ ಮಾವು ಪ್ರಮುಖವಾಗಿದ್ದು ಜಿಲ್ಲೆಯಲ್ಲಿ ವಾರ್ಷಿಕ 20ಕ್ಕೂ ಹೆಚ್ಚು ಟನ್ ಮಾವಿನ ಉತ್ಪಾದನೆ ಆಗುತ್ತಿದೆ ಅಂತ ಹೇಳಿದರು. ಉತ್ತಮ ಬೆಲೆಗೆ ಗ್ರಾಹಕ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಕಲ್ಪಿಸಿ ರೈತರು ಮತ್ತು ಗ್ರಾಹಕರ ನಡುವೆ ಸ್ನೇಹ ಸಂಬಂಧ ಸಾಧಿಸಲು ಜೊತೆಗೆ ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡಲು ಮೇಳ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಈ ವರ್ಷ ಕಳೆದ ಸುಮಾರು 8-9 ವರ್ಷಗಳಿಂದಲೂ ಕೂಡ ಮಾವು ಮತ್ತು ಹಲಸು ಮೇಳ ಆಗಿರಲಿಲ್ಲ. ಸೊ ಈ ವರ್ಷ ನಾವು ಅದನ್ನು ಮಾಡ್ತಾ ಇದ್ದೀವಿ. ತೋಟಗಾರಿಕೆ ಬೆಳೆಗಳಲ್ಲಿ ಮಾವು ಬೆಳೆ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 10,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಮಾವನ್ನು ಬೆಳೀತಾ ಇದ್ದಾರೆ. ಪ್ರತಿ ವರ್ಷ ಒಂದು 20,000 ಟನ್ನಷ್ಟು ಕೂಡ ಬೆಳೆ ಇರೋದ್ರಿಂದ ಇಲ್ಲಿ ಉತ್ಪಾದನೆ ಕೂಡ ಚೆನ್ನಾಗಿ ಆಗ್ತಾ ಇದೆ.
ಗ್ರಾಹಕರ ಮತ್ತು ಮಾರಾಟಗಾರ ಏನು ಯಾರು ಮಾವನ್ನು ತಿಂತಾರೆ ಅವರ ಒಂದು ನಡುವೆ ಒಂದು ಸಮನ್ವಯ ಬೆಳೆಸಲಿಕ್ಕೋಸ್ಕರ ಅರಿವು ಮೂಡಿಸಲಿಕ್ಕೋಸ್ಕರ ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಮಾವಿನ ಮೇಳವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಗ್ರಾಹಕರು ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವ ಮೂಲಕ ಈ ಒಂದು ಮಾವು ಬೆಳೆಯುವವರೆಗೂ ಕೂಡ ಇದು ಒಂದು ಉತ್ತೇಜನ ಆಗಲಿ ಅಂತ ನಾನು ಆಶಿಸ್ತೀನಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KR ನಂದಿನಿ ಮಾತನಾಡಿ, ಅನೇಕ ವರ್ಷಗಳ ಬಳಿಕ ಜಿಲ್ಲೆಯಲ್ಲಿ ಮಾವು ಮತ್ತು ಹಲಸು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣಿನ ಗಿಡಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಸಸ್ಯ ಸಂತೆ ಪ್ರದರ್ಶನ ಮತ್ತು ಮಾರಾಟವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಮೇಳದಲ್ಲಿ 15ಕ್ಕೂ ಹೆಚ್ಚಿನ ಮಳಿಗೆಗಳನ್ನು ತೆರೆಯಲಾಗಿದ್ದು, ಜಿಲ್ಲೆಯ ಜನತೆಗೆ ಕಾರ್ಬೈಡ್ ಹಾಗೂ ರಾಸಾಯನಿಕ ಮುಕ್ತ ಮಾವಿನ ಹಣ್ಣುಗಳನ್ನು ನೀಡುವ ಉದ್ದೇಶದಿಂದ ಸ್ಥಳೀಯ ರೈತರನ್ನು ಒಳಗೊಂಡಂತೆ ರಾಜ್ಯದ ನಾನಾ ಭಾಗಗಳಿಂದ ವಿವಿಧ ತಳಿಯ 40ಕ್ಕೂ ಹೆಚ್ಚು ಮಾವುಗಳನ್ನು ಪ್ರದರ್ಶನಕ್ಕಿಡಲಾಗಿದ್ದು, ಇದರ ಜೊತೆ 10ಕ್ಕೂ ಹೆಚ್ಚು ವಿವಿಧ ಹಲಸಿನ ಹಣ್ಣುಗಳನ್ನು ಇರಿಸಲಾಗಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಕೇವಲ ಮಾವು ಮಾತ್ರ ಮಾಡದೆ ಅದ್ರ ಜೊತೆಗೆ ಹಲಸು ಮತ್ತು ಸಸ್ಯ ಸಂತೆಯನ್ನು ಕೂಡ ಮಾಡಿ ಜನರಿಗೆ ಹಣ್ಣಿನ ಒಂದು ಗಿಡಗಳನ್ನು ಕೂಡ ಕೊಡಬೇಕು ಅನ್ನೋದು ಉತ್ತಮ ರೀತಿಯಲ್ಲಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕಡಿಮೆ ಸಮಯದಲ್ಲಿ ಬೇರೆ ಬೇರೆ ಜಿಲ್ಲೆಯ ಜೊತೆಗೆ ಯಾವುದೇ ರೀತಿಯಾದ ಒಂದು ದಿನಾಂಕಗಳು ಕ್ಲಾಶ್ ಆಗದೆ ಇರೋಂಗೆ ರೈತರಿಗೆ ಅನುಕೂಲ ಆಗುವಂಗೆ, ಅದೇ ರೀತಿ ಗ್ರಾಹಕರಿಗೆ ಮಾವಿನ ಗ್ರಾಹಕರಿಗೂ ಕೂಡ ಅನುಕೂಲ ಆಗುವಂಗೆ ಅವ್ರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ವಾಲ್ದಂಡಿ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ರೂಪಶ್ರೀ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯದ ನಾನಾ ಭಾಗಗಳಿಂದ ರೈತರು ತಂದಿದ್ದ ಬಾದಾಮಿ, ರಸಪುರಿ, ಮಲ್ಲಿಕಾ, ಮಲ್ಗೋವಾ, ಸಿಂಧೂರ, ಕೇಸರ್, ಸಕ್ಕರೆ ಬುತ್ತಿ, ಇಮಾಮ್, ಪಸಂದ, ತೋತಾಪುರಿ, ಲಾಂಗ್ರಾ, ರುಮಾನಿ, ಚಿಲಕ್, ರಸ, ಆಮ್ಲೆಟ್, ಮದನಪಲ್ಲಿ ಸೇರಿದಂತೆ ಇನ್ನೂ ಅನೇಕ ತಳಿಯ ಮಾವಿನ ಹಣ್ಣುಗಳು ಗ್ರಾಹಕರ ಮನಸೆಳೆದವು. ಮೇಳದಲ್ಲಿ 10ಕ್ಕೂ ಹೆಚ್ಚು ವಿವಿಧ ತಳಿಯ ಹಲಸಿನ ಹಣ್ಣುಗಳನ್ನು ಪ್ರದರ್ಶನ ಮಾಡಲಾಯಿತು. ಗುಬ್ಬಿ ಬಕ್ಕೆ, ಬೇಲೂರು ಬಕ್ಕೆ, ಅಜ್ಜಿ ಹಲಸು, ಸಕ್ಕರೆ ಪಟ್ಟಣ, ಒನಕೆ, ಗುರುಗಳ ತೋಟ, ಚಂದ್ರ ಹಲಸು ಸೇರಿದಂತೆ ಇನ್ನಿತರ ಹಲಸಿನ ಹಣ್ಣುಗಳನ್ನು ಗ್ರಾಹಕರು ಕಣ್ತುಂಬಿಕೊಂಡರು. ಉತ್ತಮ ಗುಣಮಟ್ಟದ ಕಸಿ ಸಸಿಗಳನ್ನು ಇಲಾಖಾ ದರದಲ್ಲಿ ಮಾರಾಟ ಮತ್ತು ಪ್ರದರ್ಶನ ಮಾಡಲಾಯಿತು. ವಿವಿಧ ಬಗೆಯ ಸಸಿಗಳಾದ ನಿಂಬೆ, ಮಾವು, ಸೀಬೆ, ಸಪೋಟ, ನುಗ್ಗೆ, ಅಡಿಕೆ ಸೇರಿದಂತೆ ಇನ್ನಿತರ ಸಸಿಗಳನ್ನು ಕೂಡ ಮಾರಾಟಕ್ಕೆ ಇಡಲಾಗಿದೆ. ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಪೂರ್ಣಚಂದ್ರ ತೇಜಸ್ವಿರವರು ಬರೆದಿರುವ ಅಣ್ಣನ ನೆನಪು ನಾಟಕ ಪ್ರದರ್ಶನವು ಮಂಡ್ಯದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶನಿವಾರ ಕಲಾಮಂದಿರದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ. ರಾಷ್ಟ್ರಕವಿ ಕುವೆಂಪುರವರ ಪುತ್ರ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂಥ ಅದ್ಭುತವಾದಂತಹ ಕೃತಿ ಅಣ್ಣನ ನೆನಪು. ಭಾಳ ವಿಶೇಷ ಏನಂತಂದರೆ ನೋಡಿ, ನಾವು ಈವೆಂಟ್ಗಳಲ್ಲಿ ಸೆಲೆಬ್ರಿಟಿಗಳನ್ನು ಕರೆಸಿ ಜನ ತುಂಬಿಸೋದು, ಅಂಬೇಡ್ಕರ್ ಭವನ ಫುಲ್ ಮಾಡೋದು, ಕಲಾಮಂದಿರ ಫುಲ್ ಮಾಡೋದು ಬೇರೆ. ಆದರೆ ಅಣ್ಣನ ನೆನಪು ಅನ್ನುವಂಥ ಒಂದು ನಾಟಕ ನೋಡೋದಕ್ಕೇ ಇಡೀ ಕಲಾಮಂದಿರ ಬರ್ತಿ ತುಂಬ ದಿನ ಆಗಿತ್ತು. ನಾನು ನೋಡಿ ತುಂಬ ದಿನ ಆಗಿತ್ತು. ಚೇರ್ ಹಾಕೋರು ಸಾಕಾಗ್ತಾ ಇಲ್ಲ, ಅಷ್ಟೊಂದು ಜನ ಪ್ರೇಕ್ಷಕರು ಕಿಕ್ಕಿರಿದು ತುಂಬಿದಂತಹ ನಾಟಕ. ಮತ್ತು ಪ್ರತಿಯೊಬ್ಬರು ಕೂಡ ಈ ನಾಟಕವನ್ನು, ಅಣ್ಣನ ನೆನಪು ನಾಟಕ ಪುಸ್ತಕ ಇದೆ, ಈಗ ಪೂರ್ಣಚಂದ್ರ ತೇಜಸ್ವಿ ಬರೆದಿರ್ತಕ್ಕಂಥದ್ದು ಕೃತಿ ಸಿಗುತ್ತೆ ನಿಮಗೆ. ಅದನ್ನು ವಿಜುವಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ನೀವು ಅದ್ಭುತ ಅನಿಸುತ್ತೆ. ನನಗೆ ಪ್ರವರ ಥಿಯೇಟರ್ ಬೆಂಗಳೂರಿನವರು ಅದನ್ನು ಮಾಡಿದ್ರು. ಒಂದು 30 ತಂಡ, ಇಡೀ ತಂಡ, ಅದು ಅದ್ಭುತ. ವಿಶೇಷವಾಗಿ ನಾನು ಇಬ್ಬರು ಹೆಸರು ಹೇಳಬೇಕು. ಕುವೆಂಪು ಪಾತ್ರ ಮಾಡಿದಂಥವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಪಾತ್ರ ಮಾಡಿದಂಥವರು. ಪೂರ್ಣಚಂದ್ರ ತೇಜಸ್ವಿ ಪಾತ್ರ ಮಾಡಿದವರು ಅನಾರಾಮ ಸಂಜೀವ ಅಂತೇಳಿ ಅವರೇ ಡೈರೆಕ್ಟರ್, ನಿರ್ದೇಶನ ಮಾಡಿರುವವರು. ಇಡೀ ನಾಟಕವನ್ನು ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾರೆ. ರಂಗರೂಪಕ್ಕೆ ಅದನ್ನು ಪವನ್ ಪ್ರಸಾದ್ ಅನ್ನೋರು ಅವರು ಅದನ್ನು ರಂಗರೂಪಕ್ಕೆ ತರ್ತಾರೆ. ನಿಮಗೆ ಲೈಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲವೂ ಕೂಡ ನನಗೆ ಭಾಳ ಖುಷಿ ಕೊಟ್ಟಿದ್ದು ಪೂರ್ಣಚಂದ್ರ ತೇಜಸ್ವಿ ನಾವ್ಯಾರೂ ನೋಡೋಕ್ಕಾಗಿಲ್ಲ, ಕುವೆಂಪುರು ನೋಡೋಕ್ಕಾಗಿಲ್ಲ ನಾವು. ಆ ಪೂರ್ಣಚಂದ್ರ ತೇಜಸ್ವಿ ಪಾತ್ರ ಮಾಡಿದ ವ್ಯಕ್ತಿ ಮ್ಯಾನರ್ಜಮ್ ಇದೆಯಲ್ಲ, ಯಥಾವತ್ ಪೂರ್ಣಚಂದ್ರ ತೇಜಸ್ವಿಯೇ ಹೋಗಬೇಕು, ಆ ಥರದ್ದೊಂದು ಮ್ಯಾನರಿಸಮ್ನ ಅವರು ತೋರಿಸಿದ್ರು. ಎಲ್ಲ ಪಾತ್ರಗಳು, ಪ್ರತಿಯೊಂದು ಪಾತ್ರಗಳು ಕೂಡ ಅಚ್ಚುಕಟ್ಟಾಗಿ, ಮತ್ತು ಒಬ್ಬರು ಕೂಡ ಪ್ರೇಕ್ಷಕರು ಎದ್ದು ಹೋಗಲಿಲ್ಲ. ನಾಟಕ ಮುಗಿದ್ರು ಕೂಡ ನನ್ನ ಪ್ರಕಾರ 1 ಗಂಟೆ 50 ನಿಮಿಷದ ನಾಟಕ ಅದು, ನಿಮಗೆ ಎಲ್ಲೂ ಬೋರ್ ಆಗೋದಿಲ್ಲ. ಮತ್ತು ನಾನು ಭಾಳ ಏನು ಹೇಳಬೇಕು ಅಂತಂದರೆ, ಇದನ್ನೆಲ್ಲ ಹೇಳ್ಬಿಡ್ತೀವಿ, ಅದನ್ನು ಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ಅಂದರೆ ದುಡ್ಡಾಕಿ ಅದನ್ನು ಮಾಡಿಸಿದ್ದಿದೆಯಲ್ಲ, ಭಾಳ ಕಷ್ಟ. ನೆಲದನಿ ಬಳಗದ ಪದಾಧಿಕಾರಿಗಳು ಅದರ ಸಾರಥ್ಯವನ್ನು ಲಂಕೇಶ್ ವಹಿಸ್ಕೊಂಡ್ರು ಕೂಡ. ನೆಲದನಿ ಬಳಗ ಒಂದು ಟ್ರೂಪ್ ಇದೆ, ಚೆನ್ನಾಗಿದೆ ಅವ್ರದ್ದು. ಈ ಥರದ ತುಂಬ ನಾಟಕಗಳನ್ನು ಅವರು ವಿವೇಕಾನಂದ ರಂಗಮಂದಿರದಲ್ಲಿ, ಕಲಾಮಂದಿರದಲ್ಲಿ ತುಂಬ ನಾಟಕಗಳನ್ನ, ತುಂಬ ಯಶಸ್ವಿ ನಾಟಕಗಳನ್ನ ಪ್ಲೇ ಮಾಡ್ತಾರೆ, ಅದ್ಭುತವಾಗಿ ಪ್ಲೇ ಮಾಡ್ತಾರೆ, ಮತ್ತು ಸಂಘಟನೆ ಕೂಡ ಚೆನ್ನಾಗಿ ಮಾಡ್ತಾರೆ. ನನ್ನ ಪ್ರಕಾರ ಅಣ್ಣನ ನೆನಪು ಎಲ್ಲ ಆಯಾಮಗಳಲ್ಲೂ ಕೂಡ ಸಕ್ಸಸ್ ಆಯಿತು. ಎಲ್ಲ ಪಾತ್ರಧಾರಿಗಳು ಕೂಡ ಯಶಸ್ವಿಯಾಗಿ ಅಭಿನಯವನ್ನು ಕೊಟ್ಟರು. ಇಡೀ ಮಂಡ್ಯದ ಜನತೆ ಅಣ್ಣನ ನೆನಪು ನಾಟಕವನ್ನು ಕಣ್ತುಂಬಿಕೊಂಡ್ರು. ಮಂಡ್ಯದ ಕಲಾಮಂದಿರದಲ್ಲಿ ನೆಲದನಿ ಬಳಗದ ಸಹಯೋಗದಲ್ಲಿ ನಡೆದ
KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ನಾಟಕವನ್ನು ರೈತ ನಾಯಕಿ ಸುನಂದ ಜಯರಾಮ್ರವರು ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸುನಂದ ಜಯರಾಮ್, KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪ್ರತಿಯೊಬ್ಬ ಕನ್ನಡಿಗರಿಗೂ ಚಿರಪರಿಚಿತವಾಗಿದೆ. ಯುಗದ ಕವಿ ಕುವೆಂಪು ಅವರು ಆ ಸ್ಥಾನದಲ್ಲಿ ಸದಾ ಹಸಿರಾಗಿ ನಿಲ್ಲುತ್ತಾರೆ ಅಂತ ಹೇಳಿದರು. ಕುವೆಂಪು ಅವರ ಮಂತ್ರಮಂಗಲಿ ಎಂಬ ಸರಳ ವಿವಾಹ ಪದ್ಧತಿ ಅನುಕರಣೀಯವಾಗಿದೆ. ಕುವೆಂಪು ಅವರ ವೈಚಾರಿಕತೆಯನ್ನು ಈಗಲೂ ನಾವು ಪಾಲಿಸುತ್ತಿದ್ದೇವೆ. ಸಂಪ್ರದಾಯ ಮೌಢ್ಯತೆ ವಿರುದ್ಧವಾಗಿ ಬದುಕು ನಡೆಸಲು ಕುವೆಂಪು ಅವರ ಪ್ರೇರಣೆ ಅಂತ ಹೇಳಿದರು. ಸಮಾಜ ದಿಕ್ಕು ತಪ್ಪಿ ಹೋಗುತ್ತಿದೆ ಎಂದರೆ ಇದರಲ್ಲಿ ನಾವು ಹಾದಿ ತಪ್ಪುತ್ತಿಲ್ಲ. ಆಳುವ ವ್ಯವಸ್ಥೆಯು ಪ್ರಜಾಪ್ರಭುತ್ವವನ್ನು ಮರೆತು ಸಾಗುತ್ತಾ ಮೌಢ್ಯತೆ ಮೂಲಕ ಅವರು ಹೇಳಿದ್ದೇ ಮಾತಾಗಿ ಹೋಗಿದೆ. ಇದರ ಬದಲಾವಣೆ ಆಗಬೇಕಾದರೆ ಇಂತಹ ನಾಟಕ ಪ್ರದರ್ಶನಗಳು ಬೇಕು ಅಂತ ತಿಳಿಸಿದರು. ಗಟ್ಟಿ ಧನಿ ದಿಟ್ಟ ನಡೆಯಲ್ಲಿ ಈ ನೆಲದಲ್ಲಿ ಅವರು ಬೇರೂರ್ತಾ ಇದ್ದಾರೆ. ಈ ದಿನ ಅಣ್ಣನ ನೆನಪು ನಾಟಕದ ಪ್ರದರ್ಶನವನ್ನು ಏರ್ಪಾಡು ಮಾಡಿದ ದಿನದಿಂದ ಇಲ್ಲಿಯವರೆಗೆ ಇಡೀ ನೆಲದಲ್ಲಿ ಬಳಗದ ಎಲ್ಲ ಪದಾಧಿಕಾರಿಗಳು ಕೂಡ ಅವರು ಓಡಾಡಿದ್ದು, ಅವರು ಶ್ರಮ ತಗೊಂಡಿದ್ದು, ಈ ನಾಟಕ ಪ್ರದರ್ಶನಕ್ಕಾಗಿ ಅವರು ಪಟ್ಟಂಥ ಎಲ್ಲ ಪರಿಶ್ರಮ ನಮ್ಮ ಕಣ್ಮುಂದೆ ಇವತ್ತು ನಿಲ್ಲುತ್ತೆ. ನಾವು ಇಷ್ಟು ಜನ ಬಂದು ಸೇರಿರೋದೇ ಅವರ ಪರಿಶ್ರಮಕ್ಕೆ ನಾವು ಕೊಡುವ ಗೌರವ ಅಂತ ನಾನು ಭಾವಿಸ್ತೇನೆ. ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಕವಿ ಕುವೆಂಪು ಅವರು ಪ್ರತಿಪಾದಿಸಿದ ಮನುಜ ಮತ ವಿಶ್ವಪಥ ಎಂಬ ಮಾತು ಇಂದಿಗೂ ಪ್ರಸ್ತುತವಾಗಿದೆ. ರೈತ ಸಮುದಾಯಕ್ಕೆ ದುಡಿದವರಿಗೆ ಸನ್ಮಾನ ಮಾಡುತ್ತಿರುವುದು ಮೆಚ್ಚುವ ಕೆಲಸವಾಗಿದೆ. ಸಾಂಸ್ಕೃತಿಕ ಸಮಾರಂಭಕ್ಕೆ ಆಗಮಿಸಿ ನಾಟಕ ವೀಕ್ಷಣೆಗೆ ಆಗಮಿಸಿರುವ ಕಲಾ ಪ್ರೇಕ್ಷಕರಿಂದ ಇದೇ ರೀತಿ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿದರು. ಎಲ್ಲವನ್ನು ನೇರ ದೃಷ್ಟಿಯಲ್ಲಿ ಸತ್ಯದ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣ ನೆನಪು ಕೃತಿಯ ಮೇಲೆ ಈ ನಾಟಕವನ್ನು ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ಈ ದಿವ್ಯ ವೇದಿಕೆಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ನಾರಾಯಣನಾಥ ಮಹಾಸ್ವಾಮೀಜಿಯವರು ಈ ಸಾನ್ನಿಧ್ಯ ವಹಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಅಧ್ಯಕ್ಷತೆಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಭಾವಿಸಬೇಕಾಗುತ್ತೆ. ಅವರು ನನಗಂತೂ ಬಹಳ ಭಾವುಕನಾದೆ. ಮನೋಹರ್ ಡಾಕ್ಟ್ರು, ರವಿಕುಮಾರ್ ಡಾಕ್ಟ್ರು, ಕುಮಾರಿ ಕನ್ನಿಕಾರ್ ಅವರು ಈ ಜಿಲ್ಲೆಗೆ, ರೈತ ಸಮುದಾಯಕ್ಕೆ, ಬಡವರ್ಗಕ್ಕೆ ಬಹಳಷ್ಟು ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಭಗವಂತ ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಆ 3 ಜನ 300 ಜನ ಆಗಲಿ, 3000 ಜನ ಆಗಲಿ, 3 ಲಕ್ಷ ಆಗಲಿ ಜಿಲ್ಲೆಯಲ್ಲಿ ಅಂತೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡು ಅವರಿಗೆ ಶುಭವನ್ನು ಕೋರ್ತೇನೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಮನೋಹರ್, ಡಾಕ್ಟರ್ ರವಿಕುಮಾರ್ ಹಾಗೂ ಕುಮಾರಿ HR ಕನ್ನಿಕರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಂತರ ಪ್ರದರ್ಶನಗೊಂಡ ಅಣ್ಣನ ನೆನಪು ನಾಟಕ ಪ್ರೇಕ್ಷಕರ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ, KT ಶ್ರೀಕಂಠೇಗೌಡ, KT ಹನುಮಂತು, ಅರವಿಂದ್, ನೆಲದನಿ ಬಳಗದ ಅಧ್ಯಕ್ಷರಾದ ಮಂಗಲ ಲಂಕೇಶ್, ಮುಖಂಡರಾದ ತಗಳ್ಳಿ ವೆಂಕಟೇಶ್, S ನಾರಾಯಣ್, ಕನ್ನಡ ಸೇನೆ ಮಂಜುನಾಥ್, ವಿನಯ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಪಾಂಡುಪುರ ಪಟ್ಟಣದ ಬೀರಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಯಶಸ್ವಿಯಾಗಿ ನಡೆದಿದ್ದು JDS BJP ಮೈತ್ರಿಕೂಟದ 7 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಪಾಂಡುಪುರ ಪಟ್ಟಣದ ಬೀರಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಮಳೆಯನ್ನು ಲೆಕ್ಕಿಸದೆ ಯಶಸ್ವಿಯಾಗಿ ನಡೆಯಿತು. JDS BJP ಮೈತ್ರಿಕೂಟದ 7 ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತವಾಯಿತು. ಒಟ್ಟು 10 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ JDS BJP ಮೈತ್ರಿಕೂಟದ 7 ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಸಾಮಾನ್ಯ ವರ್ಗದಿಂದ ಮಧುಸೂದನ್, ದಿವಾಕರ್, ವಿಶ್ವನಾಥ್, ಆನಂದ್, ರಮೇಶ್, ಮಹಿಳಾ ಮೀಸಲು ವರ್ಗದಿಂದ ಸುಜಾತ, ಪ್ರತಿಮಾ, BCM ವರ್ಗದಿಂದ ಸುನಂದ ಹಾಗೂ BCM B ವರ್ಗದಿಂದ ಸುರೇಶ್, ಪರಿಶಿಷ್ಟ ಜಾತಿ ವರ್ಗದಿಂದ ಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿಗೆ ವಶೀಂ ಪಾಸ್ ಅವರು ಕಾರ್ಯನಿರ್ವಹಿಸಿದರು. ವಿಜೇತರನ್ನು ಪುರಸಭಾ ಸದಸ್ಯರಾದ ಯಶವಂತ್, ಬೀರಶೆಟ್ಟಿಹಳ್ಳಿ ಡೇರಿ ಮಾಜಿ ಅಧ್ಯಕ್ಷ ಮಧು ಹಾಗೂ ಇನ್ನಿತರರು ಅಭಿನಂದಿಸಿದರು. ಮಂಡ್ಯನಗರದ ಡಾಕ್ಟರ್ ರಾಜ್ಕುಮಾರ್ ಬಡಾವಣೆ ಆವರಣದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಪ್ರತಿಭಟನಾ ಸಮಾವೇಶ ಇತ್ತೀಚೆಗೆ ಯಶಸ್ವಿಯಾಗಿ ನಡೆದಿದೆ. ಮಂಡ್ಯನಗರದ ರಾಜ್ಕುಮಾರ್ ಬಡಾವಣೆಯ ಆವರಣದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮಂಡ್ಯ ಇವರ ವತಿಯಿಂದ ಪ್ರತಿಭಟನಾ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ SDPI ರಾಜ್ಯಾಧ್ಯಕ್ಷರು ಮಾತನಾಡಿ, ವಕ್ಫ್ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಯಾವುದೇ ಕಾರಣಕ್ಕೂ ವಕ್ಫ್ ಅನ್ನು ಅನುಷ್ಠಾನಕ್ಕೆ ತರಲು ನಾವು ಬಿಡುವುದಿಲ್ಲ. ಇದೇ ಕ್ರಮ ಮುಂದುವರೆದರೆ ಉಗ್ರ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಶಿಥಿಲವಾಗಿದ್ದ ತೆಂಗಿನ ಮರ ಉರುಳಿ ಬಿದ್ದು ಮಂಡ್ಯದ ಅನ್ನಪೂರ್ಣೇಶ್ವರ ನಗರದ ಕಾಲುವೆ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಅನಾಹುತ ಆಗಿತ್ತು. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಇದು ನ್ಯೂಸ್ ನಮ್ಮನ್ನು ನಾವು ಯೂಟ್ಯೂಬಲ್ಲಿ ಹಾಕಿದ್ವಿ. ಮಳೆ ಬಿದ್ದಾಗ ನೋಡಿ, ಇದೊಂದು ಹೇಳ್ಬೇಕು ನಿಮಗೆ, ಮಳೆಗಾಲ ಬಂದಾಗ ಹೆಚ್ಚುವರಿಯಾಗಿ ಮರಗಳು ಬಿಡ್ಕೊಂಡಿರ್ತಾವಲ್ಲ, ಅದನ್ನು ನಗರಸಭೆಯವ್ರು ಮಾಡ್ತಿರೋ, ಲೋಕೋಪಯೋಗಿಯವ್ರು ಮಾಡ್ತಿರೋ, ಇನ್ನೊಬ್ಬರು ಮಾಡ್ತಿರೋ, ನಿಮ್ಮ ಹಣೆ ಬರ. ಮೊದಲನ್ನು ಕಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಕೆಲವು ವಿದ್ಯುತ್ ಕಂಬಗಳು ವರ್ಕೊಂಡಿರ್ತವೆ. ಸೊ ಅದನ್ನು ಬಹುಶಃ ನಮ್ಮ ಗಿರೀಶನ ಮನೆ ಕಳಿಸ್ಕೊಟ್ರು, ಶನಿವಾರ ಹಾಕಿದ್ವಿ. ತುಂಬ ನೋಡ್ತಿದ್ರೆ ಹೆದರಿಕೆ ಆಗುತ್ತೆ ನಮಗೆ. ಅನ್ನಪೂರ್ಣೇಶ್ವರ ನಗರದ ಹತ್ರ ಆಗಿರೋದು ತೆಂಗಿನ ಮರ, ಆಗಡೆ ಕಂಬ ಎಲ್ಲ ಉದುರೋಗಿದ್ದಾವೆ. ಅಲ್ಲೇನಾದರೂ ಜಸ್ಟ್ ನೀವು ಸೀನ್ ನೋಡಿದ್ರೆ ಆ ಕಡೆಯಿಂದ ಯಾವುದಾದ್ರು ವೆಹಿಕಲ್ ಬಂದಿದ್ರೆ ಅಥವಾ ಈ ಕಡೆ ಯಾವುದಾದ್ರೂ ವೆಹಿಕಲ್ ಹೋದರೆ ಅಲ್ಲಿ ಮಾರಣ ಹೋಮ ಆಗ್ತಿತ್ತು. ಇವತ್ತಾಯ್ತಲ್ಲ, ಇನ್ನೊಂದು ದೊಡ್ಡ ಕತೆ ಆಯ್ತಿತ್ತು. ನೀವು ಏನೋ ಆದಮೇಲೆ ಏನೋ ಮಾಡೋಕ್ಕೆ ಹೋಗ್ಬಿಡಿ. ನಗರಸಭೆಯವರಾಗಲಿ ಇನ್ನೊಬ್ಬರಾಗಲಿ ಮೊದಲೇ ಎಚ್ಚೆತ್ಕೊಳ್ಳಿ. ಮೊದಲೇ ಒಬ್ಬರು ಪೌರ ಕಾರ್ಮಿಕ ಮೊನ್ನೆ ರಂಬೆ ಬಿಸತ್ತಬಿಟ್ಟ ಅಲ್ಲಿ, ಎಲ್ಲಿ ತಾವರ್ಗೆರೆ ಹತ್ರ.
ಆಯ್ತಲ್ಲ. ಹಾಗೆ ನೀವು ಎಲ್ಲೆಲ್ಲಿದೆ ಈಗ ಈ ಥರ ಮರಗಳು ಬೆಳ್ಕೊಂಡಿರ್ತಾವಲ್ಲ ಅದನ್ನೆಲ್ಲ ಕಟ್ ಮಾಡಿ, ಕಂಬಗಳ ಸಮಸ್ಯೆ ಇದ್ದರೆ ಈ ಥರ ಮಳೆಗಾಲ ಬಂದಾಗಂತೂ ಗಾಳಿ ಇವೆಲ್ಲ ಆದಾಗ ಸಮಸ್ಯೆಗಳು ಹಾಗೆ ಆಗುತ್ತೆ. ಅದಕ್ಕೆ ಮೊದಲೇ ಪೂರ್ವಗ್ರಹವಾಗಿ ನೀವೇನು ಮಾಡಬೇಕು ಅಂದರೆ ಮೊದಲೇ ಅದನ್ನು ಸ್ವಲ್ಪ ಸರ್ಚ್ ಮಾಡಿ. ಈಗ ಅನ್ನಪೂರ್ಣೇಶ್ವರಿ ನನಗೆ ನೋಡಿ ಮೆಸೇಜ್ ನೋಡ್ತಾ ಇದ್ದೆ, ಅದರ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಅನ್ನಪೂರ್ಣೇಶ್ವರಿ ಅಂತಂದರೆ ಅಲ್ಲಿ ಹಾಕಿದ್ದಾರೆ, ಸಾರ್ ನಮ್ಮ ಏರಿಯಾದಲ್ಲಿ ಹಿಂಗೆ ಇದೆ ಸರ್, ನಮ್ಮ ಏರಿಯಾದಲ್ಲಿ ಹಿಂಗೆ ಇದೆ ಸರ್ ಅಂತ ಹಾಕೊಂಡವ್ರೆ. ಇದು ನೋಡಬೇಕು ನೀವು, ಕಣ್ಣು ಕಾಣಿಸಲ್ವ ನಿಮಗೆ? ಬರೀ ಸಂಬಳ ತಗೊಂಡು ಮೋಜು ಮಾಡೋಕ್ಕಿರೋದು ನೀವು, ಗೊತ್ತಾಯ್ತಲ್ಲ. ಆದಮೇಲೆಲ್ಲ ಬರಬೇಡಿ ನೀವು, ನಿಮ್ಗೆ ಸಂಬಂಧಪಟ್ಟವರು ಅದು ಏನು ನಿಮ್ಮ ಕೆಲಸ ಇರೋದು ಅದನ್ನು ಮಾಡಿ, ಗೊತ್ತಾಯ್ತಲ್ಲ. ಎಣ ಬಿದ್ದ ನೀವು ಬಂದು ಒಳಕ್ಕೆ ನಿಮಗೇನು ಕರ್ಮ ಅಲ್ಲ ಅದು. ಸೊ ಈ ಥರದಾದಾಗ ವಿದ್ಯುತ್ ಕಂಬ ಅಥವಾ ಬೇರೆ ಬೇರೆ ಮರಗಳು ಬೆಳ್ಕೊಂಡಿದ್ರೆ ಇಮಿಡಿಯೇಟ್ ಕಟ್ ಮಾಡಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡಿ. ಶಿಥಿಲವಾದ ತೆಂಗಿನ ಮರ ಉರುಳಿ ಮಂಡ್ಯ ನಗರದ ಅನ್ನಪೂರ್ಣೇಶ್ವರಿ ನಗರದ ಕಾಲುವೆ ರಸ್ತೆಯಲ್ಲಿ 4ಕ್ಕೂ ಹೆಚ್ಚು ವಿದ್ಯುತ್ ಕಂಬ ಮುರಿದು ಬಿದ್ದು ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗದೆ ಪಾರಾಗಿರುವ ಘಟನೆ ಇತ್ತೀಚೆಗೆ ನಡೆದಿದೆ. ಮೋಡ ಕವಿದ ವಾತಾವರಣದ ಜೊತೆಗೆ ಜೋರಾಗಿ ಬೀಸಿದ ಗಾಳಿಗೆ ತೆಂಗಿನ ಮರವೊಂದು ವಿದ್ಯುತ್ ಕಂಬದ ಮೇಲೆ ಬಿದ್ದಿದೆ. ಪರಿಣಾಮ ರಸ್ತೆಯಲ್ಲಿದ್ದ 4 ವಿದ್ಯುತ್ ಕಂಬಗಳು ಮತ್ತು TC ಹೊಂದಿರುವ ಕಂಬ ಮುರಿದು ಬಿದ್ದಿದೆ. ಈ ವೇಳೆ ರಸ್ತೆಯಲ್ಲಿ ಸಾಗುತ್ತಿದ್ದ ಬಾಲಕನೋರ್ವ ಕ್ಷಣಾರ್ಧದಲ್ಲಿ ಪಾರಾಗಿದ್ದಾನೆ. ಟ್ರಾಕ್ಟರ್ ಒಂದು ಘಟನೆಗೆ ಮುನ್ನ ರಸ್ತೆಯಲ್ಲಿ ಸಾಗಿ ಅನಾಹುತದಿಂದ ಪಾರಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅಕ್ಕಪಕ್ಕ ಮನೆ ಇರ್ತವೆಲ್ಲ ಪ್ರತಿಯೊಂದು ಮರ ತೆಗಿಬೇಕು. ಇವಾಗ ಸಾರ್ವಜನಿಕರು ಮಕ್ಕಳು ಇವಾಗ ಎಷ್ಟೋ ಜನ ಸಿಗಾಕಬಿಡೋರು. ಟ್ಯಾಕ್ಟ್ರನ್ನಪ್ಪ ಮುಂದೆ ಬಚಾವಾದ, ಒಂದು ಹುಡುಗ ಅಡಿಯಲ್ಲಿ ಸಿಗಾಕಬಿಟ್ಟವನು, ಅವನು ಬಚಾವಾದ ಒಂದು ಹುಡುಗ. ಇವಾಗ ಅವನು ಮುಂದೆ ಪಾಸ್ ಹಾಕಿ ಬಡ್ಕೊಂಡು ಓಡ್ಬಿಟ್ಟ ಹುಡುಗ, ಅವನು ಒಬ್ಬ ಮಿಸ್ ಆದ. ಈ ದಿನ ಜೋರಾಗಿ ಗಾಳಿ ಬಂದಿರೋ ಕಾರಣ ಇಲ್ಲೊಂದು ತೆಂಗಿನ ಮರ ಮುರಿದಿದ್ದು 4 ಕಂಬಗಳು, ಒಂದು TC ಕಂಬ ಮುರಿದಿದ್ದು ಅವಾಂತರ ಆಗಿದೆ. ಜನಗಳಿಗೆ ಏನೂ ತೊಂದರೆ ಆಗಿಲ್ಲ. ಮತ್ತು ಈ ಕಾಲುವೆ ರೋಡಲ್ಲಿ ಡಿ ರಮೇಶ್ವರ ಮನೆ ರೋಡು, ಅನ್ನಪೂರ್ಣೇಶ್ವರಿ ವ್ಯಾಪ್ತಿ 8ನೇ ವಾರ್ಡ್ಗೆ ಬಾರ್ಡ್ರು ಜಾಗದಲ್ಲಿ ಈ ರೀತಿ ಅವಾಂತರ ಆಗಿದೆ. ವಿಧಿವಸ ಏನು ತೊಂದರೆ ಆಗಿಲ್ಲ, ಜನಗಳಿಗೆ ಏನು ತೊಂದರೆ ಆಗ್ತಾನೆ ಟ್ರಿಮ್ ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ಈ ಥರ ಅವಘಡ ಆಗೋದಿಲ್ಲ, ತಡೆಗಟ್ಟಬಹುದು ಅನ್ನೋ ವಿಷಯಕ್ಕೆ ಹೇಳ್ತೀನಿ. ಮತ್ತೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸ್ಥಳೀಯರು, ಅರಣ್ಯ ಇಲಾಖೆಯವರು ಶಿಥಿಲಗೊಂಡಿರುವ ಮರ ತಿರುವುಗೊಳಿಸದೆ ಈ ಘಟನೆ ನಡೆದಿದೆ. ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಡಾವಣೆಯಲ್ಲಿ ಶಿಥಿಲಗೊಂಡಿರುವ ಮರರೆಂಬೆಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಹಾಯಕ ಇಂಜಿನಿಯರ್ ಹರೀಶ್ ಕುಮಾರ್ ಅವರು ಮಾತನಾಡಿ, ಕಂಬ ಸರಿಪಡಿಸಿ ವಿದ್ಯುತ್ ಸರಬರಾಜಿಗೆ ಶೀಘ್ರ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಮಳೆ ಗಾಳಿ ಬರ್ತಾ ಜಾಸ್ತಿಯಾಗಿ ಗಾಳಿಯಿಂದ ಒಂದು ಹುಡುಗ ಸಮೇತ ಬಿದ್ದ ಕಾರಣ ಕೇರ್ಪೇಟೆ ತಾಲೂಕಿನ ಶಿಳನೆರೆ ಹೋಬಳಿಯ ಅಂಚನಹಳ್ಳಿ ಗ್ರಾಮದಲ್ಲಿ ಶ್ರೀ ಏಳೂರಮ್ಮ ದೇವರ ಗ್ರಾಮ ದೇವತೆ ಮತ್ತು ರಂಗದ ಹಬ್ಬ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕೇರ್ಪೇಟೆ ತಾಲೂಕಿನ ಶಿಳನೆರೆ ಹೋಬಳಿಯ ಅಂಚನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಏಳೂರಮ್ಮನವರ ಗ್ರಾಮದೇವತೆ ಹಾಗೂ ರಂಗದ ಹಬ್ಬದ ಸಮಾರಂಭದಲ್ಲಿ ಶಾಸಕ ಎಸ್ ಟಿ ಮಂಜು ಪಾಲ್ಗೊಂಡಿದ್ದರು. ತಾಲೂಕಿನ ಶಿಳನೆರೆ ಹೋಬಳಿಯ ತಗಡೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಾರಮ್ಮದೇವಿ ದೇವಾಲಯದ ಲೋಕಾರ್ಪಣಾ ಸಮಾರಂಭದಲ್ಲೂ ಭಾಗವಹಿಸಿದ ಶಾಸಕ ಮಂಜು ಅವರನ್ನು ಗ್ರಾಮಸ್ಥರು ಆತ್ಮೀಯವಾಗಿ ಗೌರವಿಸಿದರು. ತಾಲೂಕಿನ ಬುಕ್ಕನಕೆರೆ ಹೋಬಳಿಯ ಬೊಮ್ಮೇಗೌಡನ ಕೊಪ್ಪಲು ಹೊಸಕೊಪ್ಪಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಲೋಕಾರ್ಪಣಾ ಸಮಾರಂಭದಲ್ಲೂ ಕೂಡ ಶಾಸಕರು ಭಾಗವಹಿಸಿದರು. ಇಲ್ಲೂ ಕೂಡ ಗ್ರಾಮಸ್ಥರು ಶಾಸಕರನ್ನು ಆತ್ಮೀಯವಾಗಿ ಗೌರವಿಸಿದರು. ಅತಿಥಿ ಶಿಕ್ಷಕರನ್ನ ಕಾಯಂ ಮಾಡಬೇಕು ಮತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಈಗ ತಾನು ನುಡಿದಂತೆ ನಡೆಯದೆ ಅತಿಥಿ ಶಿಕ್ಷಕರಿಗೆ ಅನ್ಯಾಯ ಮಾಡ್ತಿದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹೇಶ್ ರವರು, ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಸಾಕಷ್ಟು ಭರವಸೆಗಳನ್ನು ಈಡೇರಿಸಿದ್ದು ಅತಿಥಿ ಶಿಕ್ಷಕರ ಕಾಯಂ ನೇಮಕ ಮಾಡುವುದಾಗಿ ಹೇಳಿ ದ್ರೋಹ ಬಗೆದಿದೆ ಅಂತ ಹೇಳಿದರು. ಗೌರವಧನವಾಗಿ ಹಿಂದೆ ಪ್ರಾಥಮಿಕ ಶಾಲೆಗಳ ಅತಿಥಿ ಶಿಕ್ಷಕರಿಗೆ 10,000, ಪ್ರೌಢಶಾಲೆಯ ಅತಿಥಿ ಶಿಕ್ಷಕರಿಗೆ 10,500 ರೂಪಾಯಿ ನೀಡಲಾಗುತ್ತಿದ್ದು, ಪ್ರಸ್ತುತ ಬಜೆಟ್ನಲ್ಲಿ ನಮಗೆ ಗೌರವಧನದ ಬದಲಾಗಿ ಕನಿಷ್ಠ ವೇತನದ ಭಾಗವಾಗಿ 25,000 ರೂಪಾಯಿ ವೇತನ ನೀಡುವಂತೆ ಮನವಿ ಮಾಡಿದರು. ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡುವ ಸಲುವಾಗಿ ಸಚಿವರ ಭೇಟಿ, ಪ್ರತಿಭಟನೆ, ಹೋರಾಟ, ಗಮನ ಸೆಳೆಯುವ ಕೆಲಸ ಮಾಡಿದರೂ ಪ್ರಯೋಜನವಾಗಿಲ್ಲ. ಶಿಕ್ಷಣ ಸಚಿವರ ಭರವಸೆ ಈಡೇರಿಸುವುದಾಗಿ ಹೇಳಿ ಈಗ ಮೌನವಾಗಿದ್ದಾರೆ. ಯಾರೂ ನಮ್ಮ ಪರ ಧ್ವನಿಯಾಗದೇ ಇದ್ದು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗುವಂತೆ ಮನವಿ ಮಾಡಿದರು. ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 49,000 ಅತಿಥಿ ಶಿಕ್ಷಕರು, ಯಾವುದೇ ನಮಗೆ ಗೌರವಧನದ ಆಧಾರದ ಮೇಲೆ ಯಾವುದೇ ಸೇವಾ ಭದ್ರತೆ ಅಂತಕ್ಕಂಥದ್ದು ನಮಗೆ ಇಲ್ಲ. ಈ ಗೌರವಧನದ ಆಧಾರದ ಮೇಲೆ ಕಾಯಂ ಶಿಕ್ಷಕರಿಗೆ ಸರಿಸಮನಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದುವರೆಗೂ ಸಹ ನಾವು ಸುಮಾರು ಒಂದು 12-13 ವರ್ಷಗಳಿಂದ ಬರೀ ಗೌರವಧನದ ಆಧಾರದ ಮೇಲೆ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮಗೆ ಕನಿಷ್ಠ ವೇತನವೂ ಸಹ ಇಲ್ಲ, ಬರೀ ಗೌರವಧನ. ಅದಕ್ಕೋಸ್ಕರನೇ ಸರ್ಕಾರ ನಮಗೆ ಇದುವರೆಗೆ ಕೊಡ್ತಾ ಇದ್ದಂಥದ್ದು
ಪ್ರಾಥಮಿಕ ಶಾಲೆಗಳಿಗೆ 10,000 ರೂಪಾಯಿಗಳನ್ನು ಕೊಡ್ತಾಯಿತ್ತು. ಪ್ರೌಢಶಾಲೆಗಳಿಗೆ 10,500 ರೂಪಾಯಿಗಳನ್ನು ಕೊಡ್ತಾಯಿತ್ತು. ಇವತ್ತಿನ ಸಮಾಜದಲ್ಲಿ 10,000 ಮತ್ತು 10,500 ರೂಪಾಯಿನ ತಗೊಂಡು ನಾವು ಬದುಕೋದಕ್ಕೆ ತುಂಬ ಕಷ್ಟ ಇದೆ. ಜೊತೆಗೆ ಸರ್ ನಮಗೆ ಯಾವುದೇ ಸೇವಾ ಭದ್ರತೆ ಅಂತಕ್ಕಂಥದ್ದಿಲ್ಲ. ಯಾವ ಒಬ್ಬ ಅತಿಥಿ ಶಿಕ್ಷಕನಿಗೆ ಏನೇ ಹೆಚ್ಚು ಕಡಿಮೆ ಆಗೋಯ್ತು ಅಂತಲೂ ಸಹ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಯಾರೂ ಸಹ ಇಲ್ಲ. ಅತಿಥಿ ಶಿಕ್ಷಕರ ಆಯ್ಕೆಗೆ ಸೇವಾ ಹಿರಿತನ ಆದ್ಯತೆ, 5% ಕೃಪಾಂಕ, ಸೇವಾ ಪ್ರಮಾಣ ಪತ್ರ ನೀಡುವುದು ಸೇರಿದಂತೆ ಕನಿಷ್ಠ 25,000 ವೇತನ, ಅಂಗವಿಕಲ ಶಿಕ್ಷಕರಿಗೆ 10% ಮೀಸಲಾತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಶಿವಕುಮಾರ್, ಕೆಂಪರಾಜು, ಪ್ರಭು, ವಿಜಯ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೆಲ್ಮೆಟ್ ತಪಾಸಣೆ ವೇಳೆ ಪೊಲೀಸರ ಅತಾಚೂರ್ಯ, ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ಮಗು ದಾರುಣ ಸಾವು. ಘಟನೆ ಖಂಡಿಸಿ ಮಂಡ್ಯದಲ್ಲಿ ಉಗ್ರ ಪ್ರತಿಭಟನೆ. ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಹಿನ್ನೆಲೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ, ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೆಸಲು ಚಿಂತನೆ. ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜಾಗೃತಿ ಕಾರ್ಯಕ್ರಮ, ವಿವಿಧ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸದಾವಕಾಶ, ಇಂಜಿನಿಯರಿಂಗ್ ವೈವಿಧ್ಯತೆ ತಿಳಿಸುವ ಆಶಯ. ಅಣ್ಣನ ನೆನಪು ರಂಗಪ್ರಯೋಗ ಯಶಸ್ವಿ, ನೆಲಧನಿ ಬಳಗದ ಕಾರ್ಯಕ್ಕೆ ಗಣ್ಯರ ಮೆಚ್ಚುಗೆ, ಪ್ರೇಕ್ಷಕರ ಮನಗೆದ್ದ ವಿಶಿಷ್ಟ ನಾಟಕ. ಮಂಡ್ಯದಲ್ಲಿ ಮಾವು ಮತ್ತು ಹಲಸು ಮೇಳ ಆರಂಭ, ನಾಗರಿಕರಿಗಾಗಿ ಸಸಿ ಪ್ರದರ್ಶನ, ಮಾವು ತಿನ್ನಿ ರೈತರನ್ನು ಉಳಿಸಿ ಎಂದ ಗಣ್ಯರು. ಕತ್ರಘಟ್ಟದ ಜಯಕುಮಾರ್ ಹತ್ಯೆ ಪ್ರಕರಣ ಖಂಡನೆ, ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯ, ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸುವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.